ಭಾರತೀಯರನ್ನ ರಾಷ್ಟ್ರೀಯ ಚಳುವಳಿಗೆ ನ್ಯಾಷನಲ್ ಮೂವ್ಮೆಂಟ್ ನಲ್ಲಿ ಕರ್ಕೊಂಡ್ ಬರೋದಕ್ಕೆ ಹೊಸ ಹೊಸ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಕೊಂಡ್ ಬಂದ್ರು. ದೇ ಇಂಟ್ರೊಡ್ಯೂಸ್ಡ್ ಅರೌಂಡ್ 4 to 5 ಪ್ರೋಗ್ರಾಮ್ಸ್. ಒಂದೊಂದೇ ನೋಡ್ತೋಗೋಣ. ಮೊದಲನೇದು, ಬಟ್ ಅಪೋಸಿಟ್ ಸೈಡ್ ಎಕ್ಸ್ಟ್ರೀಮಿಸ್ಟ್ ಬಿಲೀವ್ ದಟ್, ಅವ್ರು ಹೇಳ್ತಾರೆ ದಟ್ ಇಸ್ ಓನ್ಲಿ ಪಾಸಿಬಲ್ ಬೈ ದಿ ವಯಲೆನ್ಸ್ ಅಂಡ್ ಆಲ್ಸೋ ದ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದ್ರೆ ಉಗ್ರ ಪ್ರತಿಭಟನೆ ಅಂತ. ಇವರನ್ನ ನಾವು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಕರೆಕ್ಟ್ ಏನ್ರಿ? ಕೇಳಿರ್ಬೇಕು ನೀವು. ನಿಮ್ದು ಎಕ್ಸ್ಟ್ರೀಮಿಸ್ಟ್ ಅಂದ್ರೆ 3 ಹೆಸರು ನಮ್ ತಲೆಯೊಳಗೆ ಬಂದೇ ಬರುತ್ತೆ: ಲಾಲ್, ಬಾಲ್, ಪಾಲ್. ಇವನ್ ಭಗತ್ ಸಿಂಗ್ ಅಂತವರಿಗೆ ಸ್ಫೂರ್ತಿ ಇವರು. ಓಕೆ, ಭಗತ್ ಸಿಂಗ್ ಕನ್ಸಿಡರ್ಡ್ ಹಿಮ್ ಆಸ್ ಹಿಸ್ ಗುರು. ಅಂಡ್ ಅಕ್ರಾಸ್ ದ ಇಂಡಿಯಾ ಮೆನಿ ಸ್ಕೂಲ್ಸ್ ವರ್ ಸ್ಟಾರ್ಟೆಡ್. ಅದು ಮಹಾರಾಷ್ಟ್ರದಲ್ಲಿ ಇರ್ಬೋದು, ಬಂಗಾಳದಲ್ಲಿ ಇರ್ಬೋದು, ಅನೇಕ ಶಾಲಾ ಕಾಲೇಜುಗಳು ಪ್ರಾರಂಭ ಆಯ್ತು. ಸೊ ನಮ್ಮ ದೇಶದಲ್ಲಿ ಏನ್ ದೊಡ್ಡದಾಗಿ ಗಣಪತಿ ಫೆಸ್ಟಿವಲ್ ಮಾಡ್ತೀವಿ ಅಂಡ್ ಶಿವಾಜಿ ಫೆಸ್ಟಿವಲ್ಸ್, ಇವೆರಡು ಉತ್ಸವಗಳನ್ನ ಸ್ಥಾಪನೆ ಮಾಡಿದ್ದೇ ಈ ವ್ಯಕ್ತಿ. ಅದಕ್ಕೆ ಎಕ್ಸ್ಟ್ರೀಮಿಸ್ಟ್ ಎರಾ. ಓಕೆ, ಫಸ್ಟ್ ಲೆಟ್ಸ್ ಬಿಗಿನ್ ದ ಕ್ಲಾಸ್ ವಿತ್ ದ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ. Okay, before going to the extremist topic, just understand the concept behind the extremist. Okay, extremists and there, who are extremists and what was the ideology of the extremist? Any idea? Ningenaru kelira odira? Okay, what was their ideology? Yenagide avara chintanegalu? Moderates means they were believed in non-violence. Okay na? ಇಲ್ಲಿ ಬನ್ನಿ. ಫಸ್ಟ್ ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ಏನು? ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ಕನ್ನಡದಲ್ಲಿ ತೀವ್ರಗಾಮಿಗಳು ಅಥವಾ ತೀವ್ರಗಾಮಿಗಳ ಯುಗ. ಆ ತೀವ್ರಗಾಮಿಗಳು ಅಂದ್ರೆ ಯಾರು? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಮಾಡರೇಟ್ಸ್, ಮಂದಗಾಮಿಗಳು ಅಂತ ಓದಿದ್ವಿ. ಕರೆಕ್ಟ್ ಏನ್ರಿ? ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಮಾಡರೇಟ್ಸ್, ಮಂದಗಾಮಿಗಳು ಅಂತ ಓದಿದ್ವಿ. ಮಂದ ಮೀನ್ಸ್ ದೇ ಬಿಲೀವ್ಡ್ ಇನ್ ನಾನ್ ವಯಲೆನ್ಸ್. ಅಹಿಂಸೆಯಲ್ಲಿ ನಂಬಿಕೆ ಇತ್ತು. ದೇ ಬಿಲೀವ್ಡ್ ಇನ್ ನಾನ್ ವಯಲೆನ್ಸ್, ಮಂದಗಾಮಿಗಳು. ದೇ ಬಿಲೀವ್ಡ್ ಇನ್ ಬ್ಲಡ್ಲೆಸ್ ರೆವಲ್ಯೂಷನ್, ರಕ್ತರಹಿತ ಕ್ರಾಂತಿಗಳಲ್ಲಿ ನಂಬಿಕೆ ಇಟ್ಟಿದ್ರು. ಸೊ ಇವರನ್ನ ನಾವು ಮಂದಗಾಮಿಗಳು ಅಂತ ಕರೀತೇವೆ. ಅಂಡ್ ದೇ ವರ್ಕ್ಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್. ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಾಂವಿಧಾನಿಕ ಹೋರಾಟಗಳನ್ನ ಮಾಡ್ತಾ ಹೋಗ್ತಾರೆ. ಇವರನ್ನ ನಾವು ಏನಂತ ಕರಿತೇವೆ? ಮಂದಗಾಮಿಗಳು. ಇನ್ ಅನದರ್ ಪಾರ್ಟ್, ಎಕ್ಸ್ಟ್ರೀಮಿಸ್ಟ್ ಮೀನ್ಸ್ ಎಕ್ಸ್ಟ್ರೀಮಿಸ್ಟ್ ಬಿಲೀವ್ಡ್ ಇನ್ ವಯಲೆನ್ಸ್. ಇವರಿಗೆ ಹಿಂಸೆಯಲ್ಲಿ ನಂಬಿಕೆ ಇತ್ತು, ಅಹಿಂಸೆಯಲ್ಲ. ದೇ ಬಿಲೀವ್ಡ್ ಇನ್ ವಯಲೆನ್ಸ್. ಅಂದ್ರೆ the extremists believed in the ideology of the violence. They think that the Britishers were suppressing us, they're oppressing us to fulfill their demands. In the same way, we have to fight back the British in the similar way they are doing what to us. We have to teach them the lesson with the same methodology. For example, Pakistan. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ನಿಮಗೆ ಗೊತ್ತು? 2008 ಅಲ್ಲಿ, ಅವಾಗೆಲ್ಲ ನೀವು ತುಂಬಾ ಚಿಕ್ಕವ್ರು ಅನ್ಸುತ್ತೆ, ಕರೆಕ್ಟಾ? 2008. ಓಕೆ, ಕರೆಕ್ಟ್ ಅಂದ್ರೆ ಸ್ಕೂಲಲ್ಲಿ ಇದ್ರಾ? ಓಕೆ, ಆಗ ಒಂದು ಮುಂಬೈಯಲ್ಲಿ ಒಂದು ಅಟ್ಯಾಕ್ ಆಗಿತ್ತು, ಗೊತ್ತಾ ನಿಮ್ಗೆ? ಹೋಟೆಲ್ ತಾಜ್ ಅಂತ. ಇವಾಗಲೂ ಗೂಗಲ್ ಮಾಡಿ ನೋಡಿ, ಅದು ಬಹಳ ದೊಡ್ಡ ಇನ್ಸಿಡೆಂಟ್. ಅದು ಹೋಟೆಲ್ ತಾಜ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದ್ರಲ್ಲೊಬ್ಬ ಕಸಾಬ್ ಅಂತ ಒಬ್ಬ ಹುಡುಗ, ನೆನ್ಪಿದ್ಯಾ? ಕೇಳಿರಾ? ಅವನು ಬಹಳಷ್ಟು ಜನ, ಸುಮಾರು ಒಂದು 25 ಜನನ ಶೂಟ್ ಮಾಡಿ ಸಾಯಿಸಿದ್ದ, ಒಬ್ಬ ವ್ಯಕ್ತಿ. ಅದ ಮಿಕ್ಕವರೆಲ್ಲ ಸೇರಿ ಸುಮಾರು 150 ಮೆಂಬರ್ಸ್ ಅಲ್ಲಿ ತೀರ್ಕೊಂಡಿದ್ರು. ಅದು ರತನ್ ಟಾಟಾ ಅವ್ರ ಹೋಟೆಲ್, ಗೊತ್ತಿರ್ಬೇಕು ನಿಮ್ಗೆ. ಸೊ ಕೊನೆಗೆ ಅದನ್ನ ಇಂಡಿಯನ್ ಗವರ್ನಮೆಂಟ್ ಅವಾಗ, ನಾನು ನಿನ್ನೆ ನೋಡ್ತಾ ಇದ್ದೆ, ನ್ಯೂಸ್ ನೋಡ್ತಾ ಇದ್ದೆ, ಕೇಳಿಸ್ಕೊಳ್ಳಿ, ಎಂತ ಎದೆಗೆ ಬೆಂಕಿ ಬಿದ್ದಂಗ ಆಯ್ತು. ಆಗ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಆರ್ಮಿ go with the data. Sir, these were the hideouts of the terrorists in Pakistan. ಓಕೆ, ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ನಾವು ಇವಾಗ ಇಲ್ಲಿ ಅಟ್ಯಾಕ್ ಮಾಡಿದಾರಲ್ಲ, ದೇರ್ ಒರಿಜಿನಲ್ ಬೇಸಸ್ ಇನ್ ದೀಸ್ ರೀಸನ್ಸ್. ನಾವು ಅಟ್ಯಾಕ್ ಮಾಡ್ಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಅವತ್ತಿನ ಗವರ್ನಮೆಂಟ್, ನಾನು ಹೇಳೋದ್ ಬೇಡ ಯಾವ ಗವರ್ನಮೆಂಟ್ ಅಂತ, ಅವ್ರು ಹೇಳಿದ್ರು, ನೋ, ಇಟ್ ಇಸ್ ನಾಟ್ ಪಾಸಿಬಲ್, ಬೇಡ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಹಾಗೆ ಇರ್ಲಿ ಅಂತ. ಅಗೇನ್ ದೇ ಅಟ್ಯಾಕ್ಡ್ ಆನ್ ದ ಇಂಡಿಯನ್, ಮತ್ತೆ ಈ ಭಾರತದ ಮೇಲೆ ಅಟ್ಯಾಕ್ ಅಟ್ಯಾಕ್. ಸೊ ಅವ್ರಿಗೆ ಕಲೀಲಿಲ್ಲ ಅವ್ರು, ಪಾಕಿಸ್ತಾನ್ಸ್. ಅವ್ರಿಗೊಂದು ಗೊತ್ತಾಗ್ಬಿಟ್ಟಿತ್ತು, ಇಂಡಿಯಾ ಆಲ್ವೇಸ್ ಫಾಲೋ ದ ಪಾಲಿಸಿ ಆಫ್ ಪೀಸ್, ಶಾಂತಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಯಾವಾಗ್ಲೂ ನಮ್ಗೆ ಏನೂ ಮಾಡಲ್ಲ, ನಾವು ಹೊಡಿಯೋದು. ದೇ ನೋ ದ ಮೆಥಡ್. ಗೊತ್ತಾಗ್ಬಿಡುತ್ತೆ ಒಂದ್ಸತಿ, ಸಿಸ್ಟಮ್ ಒಂದ್ಸತಿ ನಾವು ವೀಕ್ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಅದೇ ಮಾಡ್ತಾರೆ. ಬಟ್ ಇಂಡಿಯಾ ನೌ ಚೇಂಜ್ ದ ಪಾಲಿಸಿ. ಇವಾಗ ನಮ್ಮ ಪಾಲಿಸಿ ನಾವು ಚೇಂಜ್ ಮಾಡ್ಕೊಂಡಿದೀವಿ. ಇವಾಗ ನಾವು ಎಕ್ಸ್ಟ್ರೀಮಿಸ್ಟ್ ಆಗಿದ್ದೀವಿ. ಹೊಡೆದ್ರೆ ತೆಗೆದು ಹೊಡಿಬೇಕು ಅಂತ ಗೊತ್ತಾಗಿದೆ. ನೋಡ್ತಾ ಇದೀರಲ್ಲ ಏನಾಗ್ತಿದೆ ಅಂತ.
ಎಲ್ಲಿ ತನಕ ಹೋಗಿದೀವಿ ಅಂತ ಗೊತ್ತಾಯ್ತಾ? ಲಾಹೋರ್ ತನಕ ಅಟ್ಯಾಕ್ ಆಗಿದೆ. ಓಕೆನಾ, ಲಾಹೋರ್ ತನಕ, ಇವನ್ ಕರಾಚಿಯಲ್ಲೂ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಬಂದಿಲ್ಲ ಇನ್ನು. ಕರಾಚಿಯಲ್ಲಿ ಅಟ್ಯಾಕ್ ಆಗಿದೆ, ಇವನ್ ಲಾಹೋರಲ್ಲೂ ಅಟ್ಯಾಕ್ ಆಗಿದೆ. ಓಕೆನಾ, ಬಹಳಷ್ಟು ಜನ ಏನಾದ್ರದ್ದು ಮಾಸ್ಟರ್ ಮೈಂಡ್ ಇದ್ನಲ್ಲ, ಗೊತ್ತಾ? ಯಾರು ಹೇಳ್ರಿ ಮಾಸ್ಟರ್ ಮೈಂಡ್? ಮಸೂದ್. ಅವನ ಮಗ ತೀರ್ಕೊಂಡಿಯಾನೆ. ಓಕೆ, ಇಸ್ ಓನ್ ಸನ್, ಗ್ರ್ಯಾಂಡ್ ಸನ್ಸ್ ಎಲ್ಲ ಫ್ಯಾಮಿಲಿಯವರೆಲ್ಲ ತೀರ್ಕೊಂಡಿದ್ದಾರೆ ಮೊನ್ನೆ ಅಟ್ಯಾಕ್. ಸೊ ಕಂಪ್ಲೀಟ್ಲಿ ಅವ್ರಿಗೆ ಗೊತ್ತಾಯ್ತು, ಇವಾಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ ಇಂಡಿಯಾ ಅಂದ್ರೆ ಏನು. ಸೊ ಆಗ ಇವ್ರು ಏನ್ ಮಾಡ್ತಾ ಇದ್ರು, ದೇ ಬಿಲೀವ್ಡ್ ಇನ್ ದಟ್ ಪಾಲಿಸಿ. ದ ಬ್ರಿಟಿಷರ್ಸ್ ದೇ ವಿಲ್ ಲರ್ನ್, ಅವ್ರು ಕಲಿಬೇಕು ಪಾಠನ, ಆ ತರ ಒಂದು ಕಲಿಸ್ಕೊಡ್ಬೇಕು. ಸೊ ದೇ ಬಿಲೀವ್ಡ್ ಇನ್ ವಯಲೆನ್ಸ್ ಒಂದು. ದೇ ಬಿಲೀವ್ಡ್ ಇನ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ದೇ ಬಿಲೀವ್ಡ್ ಇನ್ ಪ್ಯಾಸಿವ್ ರೆಸಿಸ್ಟೆನ್ಸ್. ಪ್ಯಾಸಿವ್ ರೆಸಿಸ್ಟೆನ್ಸ್ ಮೀನ್ಸ್ ಕನ್ನಡದಲ್ಲಿ ಉಗ್ರ ಪ್ರತಿಭಟನೆ ಅಂತ ಕರಿತೀವಿ. ಉಗ್ರ ಪ್ರತಿಭಟನೆ. ಇವರೆಲ್ಲ ಮಾಡರೇಟ್ಸ್ ಎಲ್ಲ ಶಾಂತಿಯುತವಾಗಿ ಹೋಗ್ತಾ ಇದ್ರು. ಒಂದು ಪ್ಲೇ ಕಾರ್ಡ್ ಇಟ್ಕೊಂಡು ನಮ್ಗೆ ಈ ತರ ಡಿಮ್ಯಾಂಡ್ಸ್ ಬೇಕು, ಅದೆಲ್ಲ ಹೋಗ್ತಿರ್ತಾರೆ ನೋಡಿ ಮೆರವಣಿಗೆ, ಬೇಕೇ ಬೇಕು, ನ್ಯಾಯ ಬೇಕು, ಲೈಕ್ ದಟ್ ಮಾಡರೇಟ್ಸ್. ಇವ್ರು ಆಗಲ್ಲ, ಕಲ್ಲಲ್ಲೇ ಹೊಡಿತಾ ಇದ್ರು. ಓಕೆನಾ, ಆಕ್ಷನ್ ತಗೊಳ್ಳಿ ಅಂತ ಜನರಿಗೆ ಪ್ರಚೋದನೆ ಕೊಡ್ತಾ ಇದ್ರು. ದೇ ಬಿಲೀವ್ಡ್ ಇನ್ ವೈಲೆನ್ಸ್, ಅಟ್ಯಾಕ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ಓಕೆ, ದೀಸ್ ವರ್ ಕಾಲ್ಡ್ ಆಸ್ ಎಕ್ಸ್ಟ್ರೀಮಿಸ್ಟ್. ಇದೇ ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡರೇಟ್ಸ್ ಇರುವಂತ ಡಿಫ್ರೆನ್ಸ್. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಎಕ್ಸಾಂಪಲ್ಸ್ ನೋಡೋಣ. ಯಾರ್ಯಾರು ಲೀಡರ್ಸ್ ಇದ್ರು, ಅವರ ನಾಯಕರು ಯಾರ್ಯಾರು? ದ ಲೀಡರ್ಸ್ ಆಫ್ ಎಕ್ಸ್ಟ್ರೀಮಿಸ್ಟ್. ಮೊದಲನೆಯವರು ಬಾಲ ಗಂಗಾಧರ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಕೇಳಿದಿರಾ? ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್. ನೆಕ್ಸ್ಟ್ ಬಿಪಿನ್ ಚಂದ್ರ ಪಾಲ್. ನೆಕ್ಸ್ಟ್ ಅದಾದ್ಮೇಲೆ ಅರವಿಂದ್ ಘೋಷ್. ಇವರೆಲ್ಲ ಬರ್ತಾರೆ. ಓಕೆ, ಲಾಲ್ ಅಲ್ಲ, ಅದು ಪಾಲ್. ಅದಕ್ಕೆ ಇವ್ರನ್ನ ಫೇಮಸ್ ಆಗಿ ನಾವು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಇವರನ್ನ ನಾವು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಕರೆಕ್ಟ್ ಏನ್ರಿ? ಕೇಳಿರ್ಬೇಕು ನೀವು. ನಿಮ್ದು ಎಕ್ಸ್ಟ್ರೀಮಿಸ್ಟ್ ಅಂದ್ರೆ 3 ಹೆಸರು ನಮ್ ತಲೆಯೊಳಗೆ ಬಂದೇ ಬರುತ್ತೆ, ಲಾಲ್ ಬಾಲ್ ಪಾಲ್. ಇವರೇ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ಅಂಡ್ ಅರವಿಂದ್ ಘೋಷ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಚಿತ್ರ ಒಂದ್ಸತಿ ತೋರಿಸ್ಬಿಡ್ತೀನಿ ನಿಮ್ಗೆ, ಅವ್ರನ್ನ ಫೇಸ್ಗಳನ್ನ ಒಂದ್ಸತಿ ನೋಡಿ. ಲಾಲಾ ಲಜಪತ್ ರಾಯ್. ಓಕೆ ನೋಡಿ, ಲಾಲಾ ಲಜಪತ್ ರಾಯರು ಬಹಳ ದೊಡ್ಡ ವ್ಯಕ್ತಿಗಳು ಇವರು. ಲಾಲಾ ಲಜಪತ್ ರಾಯ್ ಇವನ್ ಭಗತ್ ಸಿಂಗ್ಗೆ ಅಂತವರಿಗೆ ಸ್ಫೂರ್ತಿ ಇವರು. ಓಕೆ, ಭಗತ್ ಸಿಂಗ್ ಕನ್ಸಿಡರ್ಡ್ ಹಿಮ್ ಆಸ್ ಇಸ್ ಗುರು, ಇಸ್ ಅ ಮಾಸ್ಟರ್ಸ್ ಅಂತ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಅಂದ್ರೆ ಇವರಿಂದ ಬಹಳಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ರು. ಇವರು ಪಂಜಾಬ್ ಅವರೇ. ಲಾಲ್ ಲಜಪತ್ ರಾಯ್ ವಾಸ್ ಆಲ್ಸೋ ಫ್ರಮ್ ಪಂಜಾಬ್. ಭಗತ್ ಸಿಂಗ್ ಅವನು ಕೂಡ ಪಂಜಾಬ್, ಗೊತ್ತಲ್ಲ ನಿಮ್ಗೆ. ಓಕೆ, ಇವರು. ನೆಕ್ಸ್ಟ್ ಎರಡನೇವರು ಬಾಲ ಗಂಗಾಧರ ತಿಲಕ್. ಬಹಳ ದೊಡ್ಡ ವ್ಯಕ್ತಿ ಇವರು. ನೀವು ಅನ್ಕೊಂಡಿರ್ತಿರಲ್ಲ, ಅದಕ್ಕಿಂತನೂ ತುಂಬಾ ದೊಡ್ಡ ಪರ್ಸನಾಲಿಟಿ. ಬಾಲ ಗಂಗಾಧರ ತಿಲಕ್ ಅಂದ್ರೆ ಈ ವಾಸ್ ಅ ವೆರಿ ಫೇಮಸ್ ಲೀಡರ್ ಆಫ್ ಮಹಾರಾಷ್ಟ್ರ. ಕೇಳಿರ್ಬೇಕು. ಇವತ್ತೇನು ನೀವು ಗಣೇಶ ಉತ್ಸವ ಅಂತ ನೀವು ನೋಡ್ತೀರಾ ಪ್ರತಿ ಇಯರ್, ಇಲ್ಲಿಲ್ಲೇ ಕೂರಿಸ್ತಾ ಇರ್ತಾರೆ ವಿಜಯನಗರದಲ್ಲೆಲ್ಲ. ಇಲ್ಲಿ ಇದೇ ರೋಡಲ್ಲಿ ಹೋದ್ರೆ ಸ್ಟ್ರೈಟ್ ಅಲ್ಲಿ ಕೂರಿಸ್ತಾರೆ ಒಂದು ಗಣಪತಿ, ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಅದ್ರ ಹೆಸರು ಬಂದ್ಬಿಟ್ಟು ವಿಶ್ವ ಇದು ಸಮಾಜ, ಹಿಂದೂ ಸಮಾಜ ಅಂತೆಲ್ಲ ಬರುತ್ತೆ. ಅವರೆಲ್ಲ ಮಾಡ್ತಾರೆ. ಏನಕ್ಕೆ ಅವ್ರ ಗಣಪತಿ ಫೆಸ್ಟಿವಲ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಕೊಟ್ಟಂತವರೇ ಈ ವ್ಯಕ್ತಿ. ಸೊ ನಮ್ಮ ದೇಶದಲ್ಲಿ ಏನ್ ದೊಡ್ಡದಾಗಿ ಗಣಪತಿ ಫೆಸ್ಟಿವಲ್ ಮಾಡ್ತೀವಿ ಅಂಡ್ ಶಿವಾಜಿ ಫೆಸ್ಟಿವಲ್ಸ್, ಇವೆರಡು ಉತ್ಸವಗಳನ್ನ ಸ್ಥಾಪನೆ ಮಾಡಿದ್ದೇ ಈ ವ್ಯಕ್ತಿ. ಅದಕ್ಕೆ ಗಣಪತಿ ಪೆಂಡಾಲ್ ಮುಂದೆ ಇಬ್ರು ಫೋಟೋಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಒಂದ್ ಕಡೆ ಬಾಲಗಂಗಾಧರ ತಿಲಕ್, ಇನ್ನೊಂದ್ ಕಡೆ ಸಾವರ್ಕರ್ ಅವ್ರ ಫೋಟೋ ಹಾಕಿರ್ತಾರೆ. ಯಾಕೆ ಅಂದ್ರೆ ಬೋತ್ ಆರ್ ಹಿಂದೂ ಲೀಡರ್ಸ್ ಆಗಿದ್ರು ಅಂಡ್ ವೆರಿ ಫೇಮಸ್ ಪರ್ಸನ್ ಇವರು. ಇವರು ಬಾಲ ಗಂಗಾಧರ ತಿಲಕ್. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಾಲ್ ಹ್ಯಾವ್ ಇಟ್, ಅದು ಅವರ ಪ್ರಸಿದ್ಧವಾದ ಹೇಳಿಕೆ. ದೆನ್ ದ ಅನದರ್ ಪರ್ಸನ್ ವಾಸ್ ಬಿಪಿನ್ ಚಂದ್ರ ಪಾಲ್.
he was from Bengal. Bipin Chandrapal is from Bengal. He's very famous leader. He was also extremist. ಓಕೆ, ಬಹಳ ದೊಡ್ಡ ವ್ಯಕ್ತಿಗಳು ಬಂಗಾಳದಲ್ಲಿ ಇದ್ದಂಥವ್ರು. ಇವರೆಲ್ಲ ಕಾಂಟೆಂಪರರೀಸ್, ಅಂದ್ರೆ ಸಮಕಾಲೀನ ವ್ಯಕ್ತಿಗಳು. ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಅಂಡ್ ಆಲ್ಸೋ ಬಾಲ ಗಂಗಾಧರ ತಿಲಕ್. ನೆಕ್ಸ್ಟ್ ಕೊನೆಯವರು ಬಂದ್ಬಿಟ್ಟು ಅರವಿಂದ್ ಘೋಷ್ ಅಂತ. ಅವ್ರಿಗೆ ಶ್ರೀ ಅರಬಿಂದು ಅಂತ ಕೂಡ ಕರೀತಾರೆ. ದಿಸ್ ವಾಸ್ ಇಸ್ ದ ಫೋಟೋ ಆಫ್ ಹಿಸ್ ಯಂಗ್ ಏಜ್. ಇ ವಾಸ್ ಇನ್ ಸ್ಮಾಲ್ ಏಜ್ ಇರ್ತಲ್ಲ, ಆಗ ಅವರ ಫೋಟೋ ಅದು, ಸ್ವಲ್ಪ ಚಿಕ್ಕ ವಯಸ್ಸಿದ್ದಾಗ. ದಿಸ್ ವಾಸ್ ದ ವೆನ್ ಹಿ ವಾಸ್ ಇನ್ ಓಲ್ಡ್ ಏಜ್. ಇದು ಯಾವಾಗ ಅವ್ರಂದ್ರೆ ಅವ್ರು ಸನ್ಯಾಸಿ ಆಗಿರ್ತಾರೆ, ಇಲ್ಲಿ ಪಾಂಡಿಚೇರಿಯಲ್ಲಿ. ಅವಾಗ ಅವ್ರ ಸ್ವತ್ತಿನ ಫೋಟೋ. ಓಕೆ, ಇವರು ಕೂಡ ಬಹುದೊಡ್ಡ ವ್ಯಕ್ತಿ. ಇವರ ಬ್ರದರ್ ಬಂದ್ಬಿಟ್ಟು ಯಾರು ಗೊತ್ತಾ, ಬರೀಂದ್ರ ಕುಮಾರ್ ಘೋಷ್ ಅಂತ. ಇವರು ಅರವಿಂದ್ ಘೋಷ್, ಇವ್ರ ತಮ್ಮರ ಹೆಸರು ಬರೀಂದ್ರ ಘೋಷ್ ಅಂತ. ಅಣ್ಣ ತಮ್ಮ ಇಬ್ರು ದೊಡ್ಡ ಕ್ರಾಂತಿಕಾರಿಗಳು. ಇ ವಾಸ್ ಆಲ್ಸೋ ರೆವಲ್ಯೂಷನರಿ ಇವ್ರ ಅಣ್ಣ, ಬರೀಂದ್ರ ಕುಮಾರ್ ಘೋಷ್ ಅಂತ. ಇವರಿಬ್ರು ಅಣ್ಣ ತಮ್ಮ ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಜೈಲ್ಗೆ ಹೋಗ್ತಾರೆ ಬಹಳ ವರ್ಷಗಳ ಕಾಲ. ಫೈನಲಿ ವಾಸ್ ರಿಲೀಸ್ಡ್ ಫ್ರಮ್ ದ ಜೈಲ್ ಅಂಡ್ ದೆನ್ ಹಿ ಬಿಕಮ್ ಸನ್ಯಾಸಿ. ಓಕೆ, ಅವರ ಅಣ್ಣ ಮಾತ್ರ ಇನ್ನೂ ಹೋರಾಟ ಮಾಡ್ತಾನೆ. ಯುಗಾಂತರ ಅಂತ ಒಂದು ಪತ್ರಿಕೆಯನ್ನ ಹುಟ್ಟಾಕಿರ್ತಾರೆ. ಓಕೆ, ಮುಂದೆ ಹೇಳ್ತೀನಿ. ಅನುಶೀಲನ ಸಮಿತಿ ಅಂತ ಮಾಡಿರ್ತಾರೆ ಬಂಗಾಳದಲ್ಲಿ. ವಾಸ್ ಅ ವೆರಿ ಫೇಮಸ್ ಪರ್ಸನ್ ಅರವಿಂದ್ ಘೋಷ್. ಇವ್ರು ಬಹಳಷ್ಟು ಬುಕ್ಸ್ ಗಳನ್ನ ಬರ್ದಿದ್ದಾರೆ. ನಿಮ್ಗೆ ಮುಂದೆ ನೀವೆಲ್ಲ ಜಾಬ್ ತಗೊಂಡೆಲ್ಲ ಫ್ರೀ ಆದ್ಮೇಲೆ ಗೋ ಫಾರ್ ಇಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಮೆಥಡ್ಸ್ ನೋಡ್ತಾ ಮೊದಲನೇದು ಡಿಸ್ಕಸ್ ಮಾಡ್ತಾವಣ. ಇವ್ರ ಐಡಿಯಾಲಜಿಗಳೇನು? ಒಂದ್ ಕಡೆ ಮಾಡರೇಟ್ಸ್, ಅನದರ್ ಇಸ್ ಎಕ್ಸ್ಟ್ರೀಮಿಸ್ಟ್ಸ್. ಮಾಡರೇಟ್ಸ್ ಯಾವಾಗಲೂ ಹೆಂಗ್ ಗೊತ್ತಾ, ದೇ ಬಿಲೀವ್ಡ್ ಇನ್ ನಾನ್ ವೈಲೆನ್ಸ್, ಅಹಿಂಸೆಯಲ್ಲಿ ಬಹಳ ನಂಬಿಕೆ ಇವರಿಗೆ. ಇವಾಗ ನೋಡಿ, ನಾನೆಲ್ಲೋ ಆಕ್ಚುಲಿ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೆ, ಸಮ್ ಜರ್ನಲಿಸ್ಟ್, ನಾರ್ತ್ ಇಂಡಿಯನ್ ಜರ್ನಲಿಸ್ಟ್, ಅವರೊಬ್ರು ಹೆಣ್ಣು ಮಗಳು, ಶಿ ಸೆಡ್ ದಟ್ ದ ರಿಯಲ್ ದ ವಾರ್ ಈಸ್ ಡಿಸ್ಟ್ರಕ್ಷನ್, ಪೀಸ್ ಈಸ್ ದ ವಿಕ್ಟರಿ ಅಂತ ಬರ್ದಿಯಾರ ಅವ್ರು. ಅವ್ರ ಸ್ಪಿಟ್, ವಾರ್ ಇಸ್ ಡಿಸ್ಟ್ರಕ್ಷನ್, ಪೀಸ್ ಇಸ್ ವಿಕ್ಟರಿ. ಯುದ್ಧ ಮಾಡೋದು ಏನಂತಾರೆ, ಧ್ವಂಸವಾಗಿರತ್ತೆ. ಶಾಂತಿಯುತವಾಗಿ ಹೋದ್ರೆ ಅದು ದೇಶಕ್ಕೆ ಒಳ್ಳೇದು. ಸೊ ಸ್ಟಾಪ್ ದ ವಾರ್ ಅಂತ ಭಾರತದ ಜರ್ನಲಿಸ್ಟ್ ಯಾರೋ ಟ್ವೀಟ್ ಮಾಡಿ. ಓಕೆ, ಇವರೆಲ್ಲ ಎಲ್ಲಿ ಹೋಗಿರ್ತಾರೆ ಇವ್ರು ಅಂತ ಇಷ್ಟು ದಿನ? ಓಕೆನಾ, ಅವ್ರು ಯಾರೋ ಅಟ್ಯಾಕ್ ಮಾಡಿದಾಗ, ಇಲ್ಲೆಲ್ಲ ಅವ್ರನ್ನ ಸೈನಿಕರನ್ನ ಸಾಯಿಸಿದಾಗ, ಅಥವಾ ಅವ್ರ ಮನ್ಮನೆ ಟ್ರಿಪ್ ಹೋದವ್ರನ್ನೆಲ್ಲ ಕೊಂದಾಕಿದಾಗ ಎಲ್ಲಿ ಹೋಗಿದ್ರು ಇವರೆಲ್ಲ? ಓಕೆ, ದೀಸ್ ಆರ್ ದ ಸಮ್ ಐಡಿಯಾಲಜೀಸ್. ಸುಮ್ಮನೆ ತೋರ್ಸ್ಕೊತಾ ಇರ್ತಾರೆ ಶಾಂತಿ ಶಾಂತಿ ಶಾಂತಿ. ಅದಕ್ಕೆ ಇಂಡಿಯನ್ ಆರ್ಮಿ ಹೇಳುತ್ತೆ, ಇಫ್ ಯು ವಾಂಟ್ ಪೀಸ್ ಇಟ್ ಇಸ್ ಓನ್ಲಿ ಪಾಸಿಬಲ್ ವಿತ್ ವಾರ್ ಅಂತ ಹೇಳ್ತಾರೆ. ಕರೆಕ್ಟ್ ಏನ್ರಿ? ಯುದ್ಧ ಮಾಡಿದ್ರೆ ಮಾತ್ರ ಶಾಂತಿ ಸಿಗೋದು, ಸುಮ್ಮನೆ ಶಾಂತಿ ಅಂದ್ರೆ ಶಾಂತಿ ಸಿಗಲ್ಲ. ಕರೆಕ್ಟಾ? ಓಕೆ, ದಟ್ ವಾಸ್ ದ ಥೀಮ್. ಇವರು ಅಹಿಂಸೆಯಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಿದ್ದೆ. ಬಿಲೀವ್ಡ್ ಇನ್ ದ ನಾನ್ ವೈಲೆನ್ಸ್ ಒಂದು. ಅದಕ್ಕೆ ದಾದಾಬಾಯಿ ನವರೋಜಿ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಏನಪ್ಪಾ ಅಂತಂದ್ರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರೆ ಅದು ನನ್ನ ಪಾಲಿಗೆ ದುರ್ದಿನ ಮತ್ತು ವಿನಾಶ ಅಂತ ಹೇಳ್ತಾರೆ. ನಾನ್ ಹೇಳಿರೋ ಮಾತಲ್ಲ, ದಾದಾಬಾಯಿ ನವರೋಜಿ. ಹಾಗಾದ್ರೆ ಕೆನ್ ಯು ಇಮ್ಯಾಜಿನ್ ಲಾವಣ್ಯ, ದಾದಾಬಾಯಿ ನವರೋಜಿ ತಲೆಯೊಳಗೆ ಏನಿತ್ತು ಅಂತ? ಬ್ರಿಟಿಷರು ಭಾರತ ಬಿಟ್ಟು ಹೋದರೆ ಅದು ನನಗೆ ದುರ್ದಿನ ಅಂದ್ರೆ ಬ್ಯಾಡ್ ಡೇ, ಅಂಡ್ ವಿನಾಶ, ನಾವೆಲ್ಲರೂ ನಾಶವಾದಾಗೆ, ಇಲ್ಲೇ ಇರಿ ಅಂತ ಇದ್ರು. ಅಂದ್ರೆ ದೇರ್ ಐಡಿಯಾಲಜಿ ಯಾವ ತರ ಆಗಿತ್ತು ಅಂತ ಒಂದು. ಎರಡನೇದು, ದೇ ಬಿಲೀವ್ಡ್ ಇನ್ ನಾನ್ ವೈಲೆನ್ಸ್. ನಮ್ ಭಾರತೀಯರನ್ನ ಶೂಟ್ ಮಾಡ್ಕೊಂಡ್ರೆ ಇವ್ರು ಏನು ಮಾತಾಡ್ತಿರಲ್ಲ, ಸುಮ್ನೆ ಇರ್ತಾ ಇದ್ರು, ಮತ್ತೆ ಅಹಿಂಸೆ ಅಂತ ಹೇಳ್ತಾ ಇದ್ರು ಅಂತ. ಬಟ್ ಎಕ್ಸ್ಟ್ರೀಮಿಸ್ಟ್ ಏನಪ್ಪಾ ಅಂದ್ರೆ, ದೇ ಬಿಲೀವ್ಡ್ ಇನ್ ಹಿಂಸೆ ಮೀನ್ಸ್ ದ ವೈಲೆನ್ಸ್. ಅವ್ರು ಹೇಳ್ತಾರೆ, ವಿ ಟೀಚ್ ದ ಲೆಸನ್ ಟು ದ ಬ್ರಿಟಿಷ್, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥ ಆಗೋ ಲೆಕ್ಕದಲ್ಲೇ ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಇವಾಗ ಏನ್ ಪಾಕಿಸ್ತಾನ ಕೊಡ್ತಾ ಇದೀವಿ ಆ ತರ. ಅಂದ್ರೆ ಆ ತರದ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಥವ್ರು ಯಾರು? ಈ ಎಕ್ಸ್ಟ್ರೀಮಿಸ್ಟ್ಗಳು, ತೀವ್ರಗಾಮಿಗಳು ಒಂದು. ಆಮೇಲೆ ದೇ ಬಿಲೀವ್ಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್. ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಅಂದ್ರೆ ಸಾಂವಿಧಾನಿಕ ಲೆಕ್ಕಾಚಾರಗಳನ್ನ ಹೋರಾಟ ಮಾಡ್ತಾರೆ. ಸೊ ಇಫ್ ದೇ ವಾಂಟ್ ಟು ಫಿಲ್ಫಿಲ್ ದರ್ ಡಿಮ್ಯಾಂಡ್ಸ್, ಏನ್ ಮಾಡ್ತಾ ಇದ್ರು, ಒಂದು ಪೇಪರ್ ಅಲ್ಲಿ ಬರ್ಕೋತಾ ಇದ್ರು, ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ತೀನಿ. ನೀವು ನೋಡಿರ್ಬೇಕಲ್ಲ, ಧರಣಿ ಮಾಡೋರ್ಲ ಏನ್ ಮಾಡಿ ಕೊಟ್ಟು ಅವ್ನು ತಗೊಂಡ್ಬಿಟ್ಟು ಅದು ಹೋಗ್ಬಿಟ್ಟು ಆಯ್ತು ಓಕೆ ಅಂತ, ಆಯ್ತು ಹೋಗಿ ಅಂತ. ದಾತರ ಅಂದ್ರೆ ಬಿಲೀವ್ಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್, ಸಾಂವಿಧಾನಿಕವಾಗಿ ಎಲ್ಲದೂ ಕೂಡ ಸಾಲ್ವ್ ಮಾಡ್ಕೋಬೇಕು ಅಂತ. ಬಟ್ ಇವರು ದೇ ಬಿಲೀವ್ಡ್ ಇನ್ ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್. ಸಾಂವಿಧಾನಿಕವಾಗಿ ನಮ್ಗೆಂದೂ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ದ ಟ್ರೂತ್, ದಟ್ ಇಸ್ ದ ಅಲ್ಟಿಮೇಟ್ ಟ್ರೂತ್. ಅದೆಲ್ರಿಗೂ ಗೊತ್ತಿದೆ. ಕರೆಕ್ಟ್ ಅನ್ರಿ? ಯಾಕಂದ್ರೆ ಬ್ರಿಟಿಷ್ ಅಷ್ಟೆಲ್ಲ ಸಪ್ರೆಸ್ ಮಾಡ್ತಿದ್ದಾರೆ, ಅಷ್ಟೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ. ಸೊ ಅವರ್ ಪಾಲಿಸಿ ಇಸ್ ನಾಟ್ ಪೀಸ್. ಓಕೆ, ಬಹಳ ಜನ ಹೇಳ್ತಾರೆ ನಮ್ಗೆ ಅಹಿಂಸೆಯಿಂದನೇ ಸ್ವಾತಂತ್ರ್ಯ ಬಂತು ಅಂತ. ಭಗತ್ ಸಿಂಗ್ ಏನ್ ಮಾಡ್ತಿದ್ದ? ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಿದ್ರು? ಕರೆಕ್ಟ್ ಏನ್ರಿ? ಅವ್ರನ್ನ ಸುಮ್ಮನೆ ಇದ್ರ? ಅಂದ್ರೆ
ದೇ ಬಿಲೀವ್ಡ್ ಇನ್ ದ ವಯಲೆನ್ಸ್, ಅದು ಅವರ ಲೆಕ್ಕಾಚಾರ ಆಗಿತ್ತು. ಇದೆರಡು ಡಿಫ್ರೆನ್ಸ್ ಇತ್ತು. ಮೊದಲು ಜನರು ಇದನ್ನ ನೋಡಿಸ್ಕೊಂಡು ಸುಮ್ಮನೆ ಇದ್ರು. ಇಂಡಿಯನ್ಸ್ ವರ್ ಅಟ್ರಾಕ್ಟೆಡ್ ಬೈ ನಾನ್ ವಯಲೆನ್ಸ್ ಆಗಿರ್ಬೋದು. ಅವ್ರು ಮುಂಚೆ ಇದನ್ನೆಲ್ಲ ಇಂಡಿಯನ್ಸ್ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಲೇಟರ್ ಅವ್ರಿಗೆ ಗೊತ್ತಾಯ್ತು ಇದ್ರಲ್ಲಿ ಯಾವುದೇ ತರದ ಅರ್ಥವಿಲ್ಲ. ವಿ ಕಾಂಟ್ ಗೆಟ್ ದ ಜಸ್ಟಿಸ್ ಆರ್ ದ ಇಂಡಿಪೆಂಡೆನ್ಸ್ ಥ್ರೂ ದ ನಾನ್ ವಯಲೆನ್ಸ್. ಸೊ ದ ಇಂಡಿಯನ್ ಪೀಪಲ್ ಮೂವ್ ಟುವರ್ಡ್ಸ್ ದ ಎಕ್ಸ್ಟ್ರೀಮಿಸ್ಟ್. ನಾವು ತೀವ್ರಗಾಮಿಗಳ ಚಿಂತನೆಗಳ ಕಡೆ ಒಳಗಾದರು. ಇವಾಗ ಏನಾರು ಮತ್ತೆ ಗೌರ್ಮೆಂಟ್, ಹಳೆ ಗೌರ್ಮೆಂಟ್ ತರ ಇಷ್ಟೆಲ್ಲ ಜನ ಮೊನ್ನೆ ಹೆಣ್ಮಕ್ಳು ಅವರ ಗಂಡಂದ್ರನ್ನೆಲ್ಲ ಕೊಂದ ಮೇಲೂ ಇವಾಗಲೂ ನಾವು ಶಾಂತಿಯಿಂದ ನಡ್ಕೊಂತೀವಿ ಅಂತ ಹೇಳಿದ್ರೆ ಭಾರತ ಜನನೇ ಒದಿತಿದ್ರು. ಕರೆಕ್ಟ್ ಏನ್ರಿ? ಯಾಕಂದ್ರೆ ಜನರು ಚೇಂಜ್ ಆಗಿದ್ದಾರೆ, ಯೂತ್ ಚೇಂಜ್ ಆಗಿದೆ. ಕರೆಕ್ಟಾ? ಇವಾಗಲೂ ಶಾಂತಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಒಂದೇ ಒಂದು ಓಟ್ ತಗೊಳಕ್ ಆಗ್ತಿರ್ಲಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಸೊ ಹಾಗಾಗಿ ದಿಸ್ ವಾಸ್ ದ ಮೆಥಡಾಲಜಿ. ಅಲ್ಲಿಂದ ಅಲ್ಲಿ ಶಿಫ್ಟ್ ಆಯ್ತು. ಒಂದು ಸೆಕೆಂಡ್ ಬರ್ತೀನಿ. ದ ಮಾಡರೇಟ್ಸ್ ಆಲ್ವೇಸ್ ಬಿಲೀವ್ಡ್ ಇನ್ 3P ಪಾಲಿಸಿ. 3P ಪಾಲಿಸಿ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ. ಅವ್ರದ್ದು ಇದೆ ಪ್ರೊಟೆಸ್ಟ್, ಗೊತ್ತಲ್ಲ, ಪ್ರೇಯರ್ ಆಗಿರ್ಬೋದು, ಶಾಂತಿಯುತವಾಗಿ ಬೇಡಿಕೆಯನ್ನ ಕೊಡೋದು, ಪಿಟಿಷನ್ ತಮ್ಮ ಮನವಿಗಳನ್ನ ಸಲ್ಲಿಸೋದು, ಅಂಡ್ ಪ್ರೊಟೆಸ್ಟ್, ಪೀಸ್ಫುಲ್ ಪ್ರೊಟೆಸ್ಟ್ ಅನ್ನ ಮಾಡೋದು. ಇದರಿಂದ ಆಗತ್ತಾ? ಇದರಿಂದ ಸ್ವತಂತ್ರ ಬರತ್ತೆ ಅಂತ ಮಾಡರೇಟ್ಸ್. ಬಟ್ ಅಪೋಸಿಟ್ ಸೈಡ್ ಎಕ್ಸ್ಟ್ರೀಮಿಸ್ಟ್ ಬಿಲೀವ್ ದಟ್, ಅವ್ರು ಹೇಳ್ತಾರೆ ದಟ್ ಇಸ್ ಓನ್ಲಿ ಪಾಸಿಬಲ್ ಬೈ ದಿ ವಯಲೆನ್ಸ್ ಅಂಡ್ ಆಲ್ಸೋ ದ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದ್ರೆ ಉಗ್ರ ಪ್ರತಿಭಟನೆ ಅಂತ. ಉಗ್ರ ಪ್ರತಿಭಟನೆ ಅಂದ್ರೆ ತುಂಬಾ ದೂರ ಹೋರಾಟ ಮಾಡೋದು, ಕಲ್ಲುಗಳನ್ನು ಬಿಸಾಕೋದು, ಬ್ರಿಟಿಷ್ ಆಫೀಸರ್ಸ್ ಗಳಿಗೆ ಹೊಡೆಯೋದು, ಓಕೆ, ಅವ್ರ ಆಫೀಸ್ಗಳಿಗೆ ಬೆಂಕಿ ಹಾಕಿ ಸುಟ್ಟಾಕೋದು. ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ರೆಸಿಸ್ಟೆನ್ಸ್. ಅದು ಅವ್ರ ಮೆಥಡ್, ಇದು ಅವ್ರ ಮೆಥಡ್. ಸೊ ಇಂಡಿಯನ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೀಸ್ ಮೆಥಡ್ಸ್. ಇದ್ರ ಬಗ್ಗೆ ಹೆಚ್ಚು ಇಷ್ಟಪಟ್ಟು. ನೆಕ್ಸ್ಟ್ ಮೂರನೇ ಪಾಯಿಂಟ್, ಮಾಡರೇಟ್ಸ್ ಆಲ್ವೇಸ್ ಡಿಮ್ಯಾಂಡೆಡ್ ಫಾರ್ ಸೆಲ್ಫ್ ಗವರ್ನಮೆಂಟ್. ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ, ಕರೆಕ್ಟ್ ಏನ್ರಿ? ಹೇಳ್ಬೋದಾ ಯಾರಾದ್ರೂ? ವಾಟ್ ಇಸ್ ಸೆಲ್ಫ್ ಗವರ್ನಮೆಂಟ್? ಬ್ರಿಟಿಷ್ ವಾಸ್ ದ ಅಲ್ಟಿಮೇಟ್ ಪವರ್ ಅಂತ ತಗೊಂಡಿರ್ತಾರೆ. ದಟ್ ಈಸ್ ಕಾಲ್ಡ್ ಸೆಲ್ಫ್ ಗವರ್ನಮೆಂಟ್. ದಟ್ ಈಸ್ ಡಿಮ್ಯಾಂಡೆಡ್ ಬೈ ದಾದಾಬಾಯಿ ನವರೋಜಿ ಅಂಡ್ ಆಲ್ಸೋ ಗೋಪಾಲ ಕೃಷ್ಣ ಗೋಖಲೆ ಅವರು ಇದನ್ನ ಕೇಳ್ಕೊಂಡಿದ್ದು. Even Dadabhai Naoroji and Gopala Krishna Gokhale demanded self-government similar to Canada and South Africa. ಈ ಕೆನಡಾ ಮತ್ತೆ ಸೌತ್ ಆಫ್ರಿಕಾ ಯಾವ ತರ ಇತ್ತು, ಇದೇ ತರ ಇಲ್ಲಿ ಸೆಲ್ಫ್ ಗವರ್ನಮೆಂಟ್ ಇರತ್ತೆ. ಇದರ ಅಪ್ಪರ್ ಪಾರ್ಟ್ ವಾಸ್ ದ ಅಲ್ಟಿಮೇಟ್ ಪವರ್ ವಾಸ್ ವಿತ್ ಬ್ರಿಟಿಷ್. ಈ ತರ ಕೇಳ್ಕೊತಾರೆ. ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಇರ್ತಿತ್ತಾ? ನೋ. ದ ಅಲ್ಟಿಮೇಟ್ ಪವರ್ ಯಾರ ಹತ್ರ ಇರ್ತಾ ಇತ್ತು? ಬ್ರಿಟಿಷ್. ವಿ ಕ್ಯಾನ್ ರನ್ ಓನ್ಲಿ ದ ಗವರ್ನಮೆಂಟ್, ವಿ ಕ್ಯಾನ್ ಮೇಕ್ ಪಾಲಿಸೀಸ್, ಬಟ್ ದ ಅಲ್ಟಿಮೇಟ್ ಡಿಸಿಷನ್ ಟುಕ್ ಬೈ ಬ್ರಿಟಿಷ್. ನಾಳೆ ಬ್ರಿಟಿಷ್ ಇದು ಮಾಡಬೇಡಿ ಅಂತಂದ್ರೆ ನಾವು ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾರ ನಿಮ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಒಂದು ಸ್ವತಂತ್ರ ಕಂಟ್ರಿನ, ಇಂಡಿಪೆಂಡೆಂಟ್ ರಿಪಬ್ಲಿಕನ್ ಕಂಟ್ರಿನ. ಇನ್ ಕೇಸ್ ಇಫ್ ಇಂಡಿಯಾ ಈಸ್ ಇನ್ ಪ್ರೆಸೆಂಟ್ 2025 ಅಲ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಆಗಿದ್ರೆ, ಅಥವಾ ಬೇರೆ ಯಾವ್ದೋ ಕಂಟ್ರಿ ಆಗಿದ್ರೆ, ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರೆ, ನಾವು ಯುದ್ಧ ಮಾಡ್ತೀವಿ ಅಂದ್ರೆ ಅದು ಡಿಸಿಷನ್ ಯಾರ ಹತ್ರ ಕೇಳ್ಬೇಕಾಗಿತ್ತು? ಹೈಯರ್ ಪವರ್ ಹತ್ರ ಕೇಳ್ಬೇಕು. ಅವ್ರು ಬೇಡ ಅಂದ್ರೆ ನಾವು ಮಾಡಕ್ಕಾಗ್ತಿತ್ತಾ? ಮಾಡಕ್ಕಾಗ್ತಿರಲ್ಲ. ಸೊ ಸುಮ್ನಾಗ್ಬೇಕಾಗಿತ್ತು. ಬಟ್ ಸ್ಟಿಲ್ ನೌ ವಿ ಆರ್ ರಿಪಬ್ಲಿಕನ್ ಕಂಟ್ರಿ, ಸ್ವಾತಂತ್ರ್ಯ ದೇಶ. ನಾವ್ ಏನ್ ಬೇಕೋ ಡಿಸಿಷನ್ ನಾವೇ ತಗೋತೀವಿ. ನೀವು ಮೊನ್ನೆ ನೋಡಿರ್ಬೋದು, ಟ್ರಂಪ್ ಒಂದು ಮಾತು ಹೇಳ್ತಾನೆ. ಓಕೆ, ನಿನ್ನೆ ಸ್ಟೇಟ್ಮೆಂಟ್ ಟ್ರಂಪ್ ಅದು. ಸೊ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬೋತ್ ಆರ್ ಮೈ ಫ್ರೆಂಡ್ ಕಂಟ್ರೀಸ್. ಕರೆಕ್ಟಾ? ಎರಡು ನನ್ನ ಸ್ನೇಹಿತ ದೇಶಗಳೇ. ಸೊ ಹಾಗಾಗಿ ನೀವು ಎರಡು ದೇಶಗಳು ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ಅಂತ ಅವ್ನು ಹೇಳ್ತಾನೆ. ಯಾರು? ಟ್ರಂಪ್. ಓಕೆ, ಇಂಡಿಯಾದ ಕೇರ್ ಮಾಡಿಲ್ಲ. ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ರಷ್ಯಾ ಆಲ್ರೆಡಿ ಫುಲ್ ಸಪೋರ್ಟ್ ಕೊಟ್ಟಿದೆ, ಇಸ್ರೇಲ್ ಫುಲ್ ಸಪೋರ್ಟ್ ಕೊಟ್ಟಿದೆ. ಜಪಾನ್ ಅವ್ರು ಏನು ಹೇಳಿಲ್ಲ ಅನ್ಸುತ್ತೆ. ಏನಾದ್ರು ಜಪಾನ್ ಹೇಳಿಕೆ ಬಂದಿದ್ಯಾ? ಜಪಾನಿಂದ ಯಾವ್ದು ಹೇಳಿಕೆ ಬಂದಿಲ್ಲ. ಸೊ ರಷ್ಯಾ ಅಂಡ್ ಇಸ್ರೇಲ್ ಎರಡು ಬೋತ್ ಆರ್ ಫುಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಏನ್ ಬೇಕೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗಲ್ಲ ಒಂದು ಯೂಸ್ ಮಾಡ್ತಾ ಇದೀವಿ, S-400 ಅಂತ. ನೋಡಿದೀರಾ? ವೆರಿ ಗುಡ್, ತಿಳ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. S-400 ಅಂದ್ರೆ ಇದು ಮಿಸೈಲ್ ಡೆಸ್ಟ್ರಾಯ್ ಮಾಡುವಂತ ಒಂದು ಲಾಂಚರ್ ಇದು. ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ, ಈ ಪಾಕಿಸ್ತಾನದವರು ಆ ಜಮ್ಮು ಬಾರ್ಡರ್ಗೆ ಅವರು ಇದ್ ಮಾಡ್ತಾ ಇದಾರೆ, ಅಟ್ಯಾಕ್ ಮಾಡ್ತಾ ಇದಾರೆ ರಾತ್ರಿ ಸಂಜೆ ಎಲ್ಲ. ಅದ್ ಬಂದು ಅಕ್ಕಪಕ್ಕ ಬಾರ್ಡರ್ ಒಳಗಡೆ ಬೀಳ್ತಾ ಇದೆ ಆ ಮಿಸೈಲ್ಗಳು. ಆ ಬಿದ್ದಂಗೆ ಮನೆಗಳೆಲ್ಲ ಡೆಸ್ಟ್ರಾಯ್ ಆಗ್ತದೆ, ಜನರಿಗೆ ಗಾಯ, ಒಂದ್ ಸ್ವಲ್ಪ ಜನ ಸತ್ತು ಹೋಗಿದ್ದಾರೆ, ಚಿಕ್ಕ ಮಕ್ಕಳಿಗೆಲ್ಲ ಗಾಯ ಎಲ್ಲ ಆಗಿದೆ. ಯಾಕಂದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಇದನ್ನ ತೊಡೆಯೋದು ತುಂಬಾ ಕಷ್ಟ. ಇದನ್ನ ತಡೆಯೋಕೆ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ದಟ್ ಇಸ್ ಕಾಲ್ಡ್ S-400 ಅಂತ. ಇದೇನಿದು ವಿಶೇಷತೆ ಅಂದ್ರೆ, ಬೇಸ್ಡ್ ಆನ್ ದಿ, ಇದು ಸುಮ್ನೆ ಅಲ್ಲ, ಇದು ನೀವು ಹೇಗೆ ಮಿಸೈಲ್ ಲಾಂಚ್ ಮಾಡ್ಲಿ ಅವರು, ಬೇಸ್ಡ್ ಆನ್ ರೇಡಿಯೇಷನ್, ಅದು ಎಲ್ಲಿಂದ ಬರತ್ತೆ ಅಂತ ಕೌಂಟ್ ಮಾಡಿ ಆಂಟಿ ಮಿಸೈಲ್ ಲಾಂಚ್ ಮಾಡ್ತಾರೆ.
ಸೊ ಅದು ಎಕ್ಸಾಕ್ಟ್ಲಿ ಅದು ಎಷ್ಟು IHL ಬರ್ತಾ ಇದೆ, ಯಾವ ಸ್ಪೀಡಲ್ಲಿ ಬರ್ತಾ ಇದೆ ಅಂತ ಇದು ಲೆಕ್ಕಾಚಾರ ತಗೊಂಡು ಅಟ್ಯಾಕ್ ಮಾಡಿ ಅದನ್ನ ಅಲ್ಲೇ ಹೊಡೆದಾಕ್ತಾರೆ, ಕೆಳಗೆ ಬೀಳಲ್ಲ. ದಟ್ ಇಸ್ ಕಾಲ್ಡ್ S-400. ಅದು ನಾವು ರಷ್ಯಾದಿಂದ ತಗೊಂಡಿದ್ವಿ, ರಷ್ಯನ್ ಟೆಕ್ನಾಲಜಿ. ಸೊ 32,000 crores ಅನ್ನ ಇನ್ವೆಸ್ಟ್ ಮಾಡಿದ್ವಿ, ಲೆಕ್ಕ ಮಾಡಿದಕ್ಕೂ ಸಾರ್ಥಕ ಆಯ್ತು, ಹೌದೇನ್ರಿ? ಸೊ ದಟ್ ವಾಸ್ ದ ರಷ್ಯಾ. ಅವ್ರ ಟೆಕ್ನಾಲಜಿಗಳು ಯಾವ ಲೆವೆಲ್ಗೆ ಅಂದ್ರೆ ಈ ಲೆವೆಲ್ಗೆ ಇದೆ ಅವ್ರದ್ದೆಲ್ಲ. ಓಕೆ, ಇದಿನ್ನೂ ಅವರಿಗೆಲ್ಲ ಇನ್ನು ಸಣ್ಣದು, ಇದಕ್ಕಿಂತ ಡಬಲ್ ಇದೆ ಅವ್ರ ಹತ್ರ. ಓಕೆ, ಮುಂದೆ ತಗೋತೀವಿ ಅದನ್ನು. ಹಿಂಗೆ ಜಾಸ್ತಿ ಆಯ್ತು ಅಂದ್ರೆ ನೆಕ್ಸ್ಟ್ ಬೇಕಾ ರಿಸೋರ್ಸ್ ಸಿಸ್ಟಮ್. ಇಲ್ಲಿ ಬರ್ತೀನಿ ಈ ಕಡೆ. ಇವ್ರು ಎಕ್ಸ್ಟ್ರೀಮಿಸ್ಟ್ ಅವ್ರದ್ದು ಸ್ವರಾಜ್ಯ ಅಂದ್ರೆ ಗೊತ್ತು ನಿಮ್ಗೆ? ಸ್ವರಾಜ್ಯ ಅಂದ್ರೆ ಗೊತ್ತು, ಸ್ವಾತಂತ್ರ್ಯ ಮೀನ್ಸ್ ಇಂಡಿಪೆಂಡೆನ್ಸ್. ಇವ್ರು ಹೇಳ್ತಾರೆ ಇಂಡಿಯಾ ವಿಲ್ ಬಿಕಮ್, ಅಥವಾ ಭಾರತ ವಿಲ್ ಬಿಕಮ್ ಇಂಡಿಪೆಂಡೆಂಟ್ ಕಂಟ್ರಿ, ಸಾವರಿನ್ ಕಂಟ್ರಿ, ನೋ ಅದರ್ ಪವರ್ ವಿಲ್ ನಾಟ್ ಕಂಟ್ರೋಲ್ ಇಂಡಿಯಾ. ಭಾರತವನ್ನ ಯಾರು ಕೂಡ ಕಂಟ್ರೋಲ್ ಮಾಡಂಗಿಲ್ಲ, ನಾವು ಸ್ವತಂತ್ರ ದೇಶ ಅಂತ ಹೇಳ್ತಾರೆ. ಗಾಟ್ ಇಟ್? ಅರ್ಥ ಆಗ್ತದೇನ್ರಿ? ಇದು ಯಾರ ಐಡಿಯಾಲಜಿ? ಎಕ್ಸ್ಟ್ರೀಮಿಸ್ಟ್. ಇದು ಯಾರ್ದು? ಮಾಡರೇಟ್ಸ್. ಜನಕ್ಕೆ ಇದು ಇಷ್ಟ ಆಗುತ್ತೋ ಇದು ಇಷ್ಟ ಆಗುತ್ತೋ? ಆಟೋಮೆಟಿಕಲಿ ದೇ ಮೂವ್ ಟುವರ್ಡ್ಸ್ ಎಕ್ಸ್ಟ್ರೀಮಿಸ್ಟ್. 1, 2, 3 ಪಾಯಿಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ 4th ಪಾಯಿಂಟಿಗೆ ಬರ್ತೀವಿ. ಈ ಮಾಡರೇಟ್ಸ್ ಇದಾರಲ್ಲ, ಯಾರು? ದಾದಾಬಾಯಿ ನವರೋಜಿ, WC ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಇವರೆಲ್ಲ ತುಂಬಾ ಓದೋರು. ದಾದಾಬಾಯಿ ನವರೋಜಿ ಸ್ಟಡಿಡ್ ಇನ್ ಲಂಡನ್, WC ಬ್ಯಾನರ್ಜಿ ಸ್ಟಡಿಡ್ ಇನ್ ಲಂಡನ್, ಅಂಡ್ ಅದರ್ ಮ್ಯಾಕ್ಸಿಮಮ್ ಮಾಡರೇಟ್ಸ್ ವರ್ ಸ್ಟಡಿಡ್ ಇನ್ ಯುರೋಪ್ ಅಂಡ್ ಲಂಡನ್. ಸೊ ಅವರೆಲ್ಲ ಇವತ್ತಿನ ಕಾಲದಲ್ಲಿ ಲಂಡನ್ ಅಲ್ಲಿ ಓದಕ್ಕಾಗತ್ತಾ? ಆಗುತ್ತೇನ್ರಿ? ಸುಲಭ ಇಲ್ಲ. ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಹಣ ಸಂಪಾದಿಸಿದ್ರೆ ಮಾತ್ರ ಹಣದ ಖರ್ಚಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಅವತ್ತಿನ ಕಾಲದಲ್ಲಿ ಯುರೋಪ್ ಅಲ್ಲಿ ಓದ್ಕೊಂಡ್ ಬಂದಿದ್ರು. ಅಂದ್ರೆ ದೇವರ್ ಫ್ರಮ್ ರಿಚ್ ಬ್ಯಾಕ್ ಗ್ರೌಂಡ್. ಜನರು ಅವ್ರು ಏನ್ ಮಾಡ್ತಾ ಇದ್ರು, ಮಾಡರೇಟ್ಸ್ ದೇರ್ ಮೇನ್ ಲ್ಯಾಂಗ್ವೇಜ್ ವಾಸ್ ಇಂಗ್ಲಿಷ್. ಅವರ ಪ್ರಮುಖವಾದ ಮಾತು ಆಂಗ್ಲ ಭಾಷೆ, ಇಂಗ್ಲಿಷ್ ಆಗಿತ್ತು. ಎಲ್ಲೋದ್ರು ಇಂಗ್ಲಿಷಲ್ಲೇ ಮಾತಾಡೋರು, ಇಂಗ್ಲಿಷಲ್ಲೇ ಭಾಷಣ ಮಾಡೋರು, ಇಂಗ್ಲಿಷಲ್ಲೇ ಹೇಳೋರು. ದ ಅಪೋಸಿಟ್ ಸೈಡ್, ದ ಎಕ್ಸ್ಟ್ರೀಮಿಸ್ಟ್ ವರ್ ಯೂಸಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್. ಅವರು ನಮ್ಮ ಭಾರತದ ಭಾಷೆಗಳನ್ನ ಬಳಸ್ತಾ ಇದ್ರು. ಅದು ಹಿಂದಿ ಇರ್ಬೋದು, ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಮರಾಠಿ ಮಹಾರಾಷ್ಟ್ರದಲ್ಲಿರ್ಬೋದು, ಬಂಗಾಲಿ ಬಂಗಾಲದಲ್ಲಿ, ಆಮೇಲೆ ಪಂಜಾಬ್ನಲ್ಲಿ, ಹೀಗೆ ದೇಶೀಯ ಭಾಷೆಗಳನ್ನ ಬಳಸ್ತಾ ಇದ್ರು. ಜನ ಇಂಗ್ಲಿಷ್ ಜಾಸ್ತಿ ಅರ್ಥ ಆಗೋದು, ಇದು ಅರ್ಥ ಆಗುತ್ತೆ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ದೇ ಅಟ್ರಾಕ್ಟೆಡ್ ಬೈ ದ ಲ್ಯಾಂಗ್ವೇಜ್ ಸ್ಕಿಲ್ಸ್. ನೀವೆಲ್ಲರೂ ಹಳ್ಳಿಗೆ ಹೋಗ್ಬಿಟ್ಟು ಯಾವ್ದಾರ ಊರಿಗೆ ಒಬ್ಬ IAS ಆಫೀಸರ್ ಭಾಷಣ ಮಾಡೋದಕ್ ಬಿಟ್ರೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಭಾಷಣ ಮಾಡಕ್ ಬಿಟ್ರೆ, ಅವ್ನ IAS ಆಫೀಸರ್ ಭಾಷಣ ಯಾರು ಕೇಳಲ್ಲ. 10 ನಿಮಿಷಕ್ಕೆ ಅಲ್ಲಿ ಯಾರು ಇರಲ್ಲ, ಮಾಯ ಬಿಡ್ತಾರೆ. ಅದೇ ಗ್ರಾಮ ಪಂಚಾಯತಿ ಬಂದು ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳೇ ಅಂತ ಶುರು ಮಾಡ್ದ ಅಂತ ಇಟ್ಕೊಳ್ಳಿ, ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅಂತ. ಕರೆಕ್ಟ್ ಏನ್ರಿ? ದಿಸ್ ಇಸ್ ಇಂಡಿಯಾ. ಅಂದ್ರೆ ದಟ್ ಇಸ್ ದ ಪವರ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್. ಕರೆಕ್ಟಾ? ಮಾತೃಭಾಷೆ ಅಥವಾ ನಮ್ಮ ಸ್ಥಳೀಯ ಭಾಷೆಗಳಿಗೆ ಇರುವಂತ ಒಂದು ಶಕ್ತಿ. ಇದು ಕಾಮನ್ ಸೆನ್ಸ್, ನಿಮ್ಗೂ ಗೊತ್ತಿರುತ್ತೆ. ಸೊ ಇದೆಲ್ಲ ಮೆಥಡ್ಸ್ಗಳು ಇರೋದು. ನೆಕ್ಸ್ಟ್ ಲ್ಯಾಂಗ್ವೇಜಸ್. ಓಕೆ, ಇಷ್ಟು ತಿಳ್ಕೊಂಡ್ರ? ಇದಿಷ್ಟು ನೋಡಿ, ದೀಸ್ ಆರ್ ದ ಮೆಥಡ್ಸ್ ಆಫ್ ದಿ ಯಾರು? ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡರೇಟ್ಸ್. ಆಗ ಜನ ಏನ್ ಮಾಡ್ತಾರೆ, ಯಾವ ಪಾಲಿಸಿಗಳನ್ನ ಎಷ್ಟು ಇಷ್ಟಪಟ್ಟರು, ಆಟೋಮ್ಯಾಟಿಕಲಿ ಎಕ್ಸ್ಟ್ರೀಮಿಸ್ಟ್. ಒಂದು. ನೆಕ್ಸ್ಟ್ ಬರ್ತೀನಿ, ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಯಾವ ತರ ಇತ್ತು. ಮಾಡರೇಟ್ಸ್ ಏನ್ ಮಾಡ್ತಾರೆ, ಸುಮ್ನೆ ಅಲ್ಲ, ಇವರು ಎಕ್ಸ್ಟ್ರೀಮಿಸ್ಟ್ ಏನ್ ಮಾಡ್ತಾರೆ, ಸುಮ್ನೆ ಕುತ್ಕೊಳ್ಳಲ್ಲ, ಒಂದು ಹೊಸ ಚಿಂತನೆಗಳನ್ನ ಸಮಾಜಕ್ಕೆ ತಗೊಂಬಂತ. ದೇ ಇಂಟ್ರೊಡ್ಯೂಸ್ ದ ನ್ಯೂ ಪ್ರೋಗ್ರಾಮ್ಸ್ ಟು ಅಟ್ರಾಕ್ಟ್ ದ ಇಂಡಿಯನ್ ಮಾಸಸ್ ಇನ್ ದ ನ್ಯಾಷನಲ್ ಮೂವ್ಮೆಂಟ್. ಭಾರತೀಯರನ್ನ ರಾಷ್ಟ್ರೀಯ ಚಳುವಳಿಗೆ, ನ್ಯಾಷನಲ್ ಮೂವ್ಮೆಂಟ್ ನಲ್ಲಿ ಕರ್ಕೊಂಡ್ ಬರೋದಕ್ಕೆ ಹೊಸ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಕೊಂಡ್ಬಂದ್ರು. ದೇ ಇಂಟ್ರೊಡ್ಯೂಸ್ಡ್ ಅರೌಂಡ್ 4 to 5 ಪ್ರೋಗ್ರಾಮ್ಸ್. ಒಂದೊಂದೇ ನೋಡ್ತೋಗೋಣ. ಮೊದಲನೇ ಪ್ರೋಗ್ರಾಮ್ ಸ್ವರಾಜ್ಯ ಅಂತ ಒಂದು ಪ್ರೋಗ್ರಾಮ್. ಸ್ವರಾಜ್ಯ. ಓಕೆ, ವಾಟ್ ಇಸ್ ಸ್ವರಾಜ್ಯ? ನಿಮ್ಗೆ ಗೊತ್ತು, ಓದಿದ್ದೀರಾ, ಅವತ್ತು ಹೇಳಿದ್ದೆ ನಿಮ್ಗೆ. ಸ್ವ ಮೀನ್ಸ್ ಸೆಲ್ಫ್ ಅಂತ, ರಾಜ್ಯ ಮೀನ್ಸ್ ಗವರ್ನಮೆಂಟ್. ದ ಸೆಲ್ಫ್ ಗವರ್ನಮೆಂಟ್, ದ ಗವರ್ಮೆಂಟ್ ರನ್ ಬೈ ದಿ ಇಂಡಿಯನ್ಸ್ ಅಂಡ್ ದೇರ್ ಇಸ್ ನೋ ಸುಪೀರಿಯರ್ ಪವರ್ ಅಬೋವ್ ಅಸ್. ನಮ್ಮ ಮೇಲೆ ಯಾರು ಇರೋದಿಲ್ಲ, ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೊಳ್ತೀವಿ. ಆ ತರದ ಒಂದು ಕಲ್ಪನೆ ಸ್ವರಾಜ್ಯ. ಭಾರತೀಯ ಜನರಿಗೆ ಆಡು ಭಾಷೆಯಲ್ಲಿ ಹೇಳಿದ್ರು. ಬಾಲಗಂಗಾಧರ ತಿಲಕರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು.
ಅದ್ಭುತವಾದ ಮಾತುಗಾರರು ಅವರು. ಮಹಾರಾಷ್ಟ್ರದಲ್ಲಿ ಅವರು ಬಾಲಗಂಗಾಧರ ತಿಲಕರು ಮಾತಾಡ್ತಾ ಇದ್ರೆ ಅದನ್ನ ಕೇಳ್ಬೇಕು. ಸ್ವರಾಜ್ಯ ಹಮಾರ ಜನ್ಮ ಸಿದ್ಧ ಹಕ್ ಹೇ, ಉಸ್ಕೋ ಲೇಕರ್ ಹಿ ರಹತೆ ಹೇ ಅಮ್ಮ ಅಂತ ಹೇಳೋರು. ಅಷ್ಟು ಮಾತು ತೀವ್ರವಾಗಿರ್ತಿತ್ತು. ನೋಡಿ, ಎಲ್ಲರೂ ಯೂಟ್ಯೂಬ್ ಅಲ್ಲಿ ಇರ್ಬೋದೇನೋ ಅವ್ರ ಭಾಷಣ. ಅದ್ಭುತವಾಗಿರ್ತಕ್ಕಂಥ ಭಾಷಣಕಾರರು. ಓಕೆ, ಯಾರು? ತಿಲಕರು. ಅವರ ಮಾತುಗಳನ್ನ ಕೇಳೋದಕ್ಕೆ ಲಕ್ಷ ಲಕ್ಷ ಜನ ಸೇರ್ಕೋತಾ ಇದ್ರು ಅವತ್ತಿನ ಕಾಲಕ್ಕೆ. ಕೆಲವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಿದ್ರೆ ಜನ ಹಂಗೆ ಎದ್ದದ್ದೇ ಹೋಗ್ಬಿಡ್ತಾರೆ. ಮೊನ್ನೆ ಯಾವ್ದೋ ಕಾರ್ಯಕ್ರಮಕ್ಕೆ ಹೋದಾಗ ಹಂಗೆ ಆಗಿತ್ತಂತೆ. ಸಿದ್ದರಾಮಯ್ಯನವ್ರು ಕೇಳ್ತಾರೆ, ಯಾರಿಗಿರಿ ನಾವು ಭಾಷಣ ಮಾಡೋದು, ಖಾಲಿ ಇದೆಯಲ್ರಿ ಸೀಟು, ಕರ್ಕೊಂಬರ್ರಿ ಜನರನ್ನ. ಸೊ ಇದು ನಮ್ಮ ಪರಿಸ್ಥಿತಿ. ಅವತ್ತಿನ ಕಾಲದಲ್ಲಿ ಇವರೆಲ್ಲ ಯಾರನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಿರಲ್ಲ, ಅವ್ರು ಮಾತಾಡ್ತಾರೆ, ಅವ್ರು ಬರ್ತಾರೆ ಇವತ್ತು ಅಂದ್ರೆ ಜನ ಅವ್ರು ನೋಡೋದಕ್ಕೆ ಬರ್ತಾ ಇದ್ರು. ದಟ್ ವಾಸ್ ಅವರು ಲೀಡರ್ಸ್ ಅಂದ್ರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ, ಇಸ್ ನೇಮ್ ವಾಸ್ ಬಾಲಗಂಗಾಧರ ತಿಲಕ್, ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ. ಓಕೆನಾ? ಅವ್ರಿಗೊಂದು ಬಿರುದಿತ್ತು, ಇವಾಗ ನೋಡಿದ್ರೆ ಲೋಕಮಾನ್ಯ ಅಂತ. ಲೋಕಮಾನ್ಯ ದ ಗಿವನ್ ಬೈ ದ ಇಂಡಿಯನ್ಸ್, ಭಾರತೀಯ ಜನರು ಅವರಿಗೆ ಕೊಟ್ಟಂತ ಒಂದು ಬಿರುದು ಲೋಕಮಾನ್ಯ. ನೆಕ್ಸ್ಟ್ ಒಂದು, ಎರಡನೇದು ಸ್ವರಾಜ್ಯ ಆಯ್ತು. ಎರಡನೇದು ದ ಸ್ವದೇಶಿ. ಸ್ವದೇಶಿ ಮೀನ್ಸ್ ದ ಸೆಲ್ಫ್ ಪ್ರಾಡಕ್ಟ್ಸ್ ಗಳನ್ನ ಬಳಸೋದು, ಬೈ ಯೂಸಿಂಗ್ ದ ಇಂಡಿಯನ್ ಅಥವಾ ಇಂಡಿಜಿನಿಯಸ್ ಸೆಲ್ಫ್ ಪ್ರಾಡಕ್ಟ್ಸ್ ಡೆವಲಪ್ಡ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದಂತ ಬೆಳೆಗಳನ್ನ, ವಸ್ತುಗಳನ್ನ ಬಳಸಬೇಕು, ಬೆಳೆಗಳನ್ನ ಉಪಯೋಗಿಸ್ಬೇಕು ಅನ್ನೋದು ಇದ್ರ ಕಾನ್ಸೆಪ್ಟ್. ಏನಕ್ಕೆ ಅಂದ್ರೆ, ಬೈ ಯೂಸಿಂಗ್ ದ ಇಂಡಿಯನ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ದ ಇಂಡಿಯನ್ ಪ್ರಾಡಕ್ಟ್ಸ್ ಗಳಿಗೆ ಇಂಡಿಯನ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗುತ್ತೆ. ಕರೆಕ್ಟಾ? ಆಟೋಮೆಟಿಕಲಿ ದ ಎಂಪ್ಲಾಯ್ಮೆಂಟ್ ಯಾರಿಗೆ ಸಿಗತ್ತೆ? ಭಾರತೀಯರಿಗೆ ಜಾಸ್ತಿ ಸಿಗತ್ತೆ. ರೆವಿನ್ಯೂ ಜಾಸ್ತಿ ಆಗತ್ತೆ, ಅದು ಯಾರಿಗೆ ಸಿಗತ್ತೆ? ಇಂಡಿಯನ್ಸ್ಗೆ ಜಾಸ್ತಿ ಸಿಗತ್ತೆ. ಫೈನಲ್ ಪ್ರಾಫಿಟ್ ಬರುತ್ತೆ, ಯಾರಿಗೆ ಬರುತ್ತೆ? ಇಂಡಿಯನ್ಸ್ಗೆ ಬರುತ್ತೆ. ಅವ್ರು ಹೇಳಿದ್ ಇದು. ಸೊ ಇದು ಅವರ ಪಾಲಿಸಿ. ನೆಕ್ಸ್ಟ್ ಮೂರನೇದು ಹೇಳ್ತಾರೆ, ದ ಬೈಕಾಟ್ ಆಫ್ ದ ಬ್ರಿಟಿಷ್ ಗೂಡ್ಸ್ ಅಂತ ಹೇಳ್ತಾರೆ. ಬೈಕಾಟ್ ಆಫ್ ಫಾರಿನ್ ಗೂಡ್ಸ್ ಅಥವಾ ಬ್ರಿಟಿಷ್ ಗೂಡ್ಸ್, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡೋದು. ಇಲ್ಲೊಂದ್ಸತಿ ನೋಡಿ, ನಮ್ಮ ವಸ್ತುಗಳನ್ನು ಬಳಸಿದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್ ಸಿಗತ್ತೆ, ರೆವಿನ್ಯೂ ಡೆವಲಪ್ ಆಗತ್ತೆ, ಪ್ರಾಫಿಟ್ ಆಗತ್ತೆ. ಅದೇ ನಾವು ಬ್ರಿಟಿಷ್ ವಸ್ತುಗಳನ್ನ ಬೈಕಾಟ್ ಮಾಡಿದ್ರೆ ಏನಾಗತ್ತೆ? ದ ಬ್ರಿಟಿಷ್ ರೆವಿನ್ಯೂ ಏನಾಗತ್ತೆ? ಕಡಿಮೆ ಆಗತ್ತೆ. ಎಂಪ್ಲಾಯ್ಮೆಂಟ್ ಅವರಿಗೆ ಕಡಿಮೆ ಆಗತ್ತೆ, ಪ್ರಾಫಿಟ್ ಅವರಿಗೆ ಕಡಿಮೆ ಆಗತ್ತೆ. ಆಟೋಮೆಟಿಕಲಿ ದ ಬ್ರಿಟಿಷ್ ಬಿಕಮ್ಸ್ ವೀಕ್. ಬ್ರಿಟಿಷರು ವೀಕ್ ಆಗ್ತಾರೆ. ನಮ್ಮ ವಸ್ತುಗಳನ್ನು ಬಳಸೋದ್ರಿಂದ ವಿ ಬಿಕಮ್ ಪವರ್ಫುಲ್ ಅಥವಾ ರಿಚ್ ಆಗ್ತದೆ. ಗೊತ್ತಾಗ್ತಿದೆಯಂದ್ರೆ ದಿಸ್ ವಾಸ್ ದ ಐಡಿಯಾಲಜಿ. ಹಾಗಾಗಿ ನಮ್ಮ ವಸ್ತುಗಳನ್ನ ನಾವು ಹೆಚ್ಚಾಗಿ ಬಳಸಬೇಕು, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು. ದಿಸ್ ವಾಸ್ ದ ಐಡಿಯಾಲಜಿ ಆಫ್ ದಿ ಎಕ್ಸ್ಟ್ರೀಮಿಸ್ಟ್. ಇದು ಭಾರತೀಯರಿಗೆ ಬಹಳ ಇಷ್ಟ ಆಯ್ತು. ಹಾಗಾಗಿ ಅವರು ಯಾರು, ನಮ್ಮ ಬಾಲಗಂಗಾಧರ ತಿಲಕ್ ಸ್ಟಾರ್ಟೆಡ್ ಎ ಕಮಿಟಿ ಕಾಲ್ಡ್ ವಸ್ತ್ರ ಪರಿಚಾರಿಣಿ ಸಭಾ. ಖಾದಿಯ ಬಟ್ಟೆಗಳನ್ನ ತಯಾರಿಸೋದು, ಜನರಿಗೆ ಅದನ್ನ ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕೆ ಮಾಡಿದ್ರು. ಅದಾದ್ಮೇಲೆ ಭಾರತೀಯರಿಗೆ ಹೇಳಿದ್ರು, ನೀವು ನಮ್ಮ ದೇಶದ ಸಂಸ್ಥೆಗಳನ್ನ ಹುಟ್ಟು ಹಾಕಿ. ನೀವೇನ್ ನೋಡಿ, ನೀವು ಬಟ್ಟೆ ತೊಗೊಳಕ್ ಹೋಗ್ತೀರಾ, ಯಾವ್ದಾದ್ರು ಶಾಪಿಂಗ್ ಮಾಲ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಮಂತ್ರಿಗೋ ಯಾವ್ದೋ ಹೋಗ್ತೀರಾ. ಅಲ್ಲಿ ಹೋಗ್ತಿದ್ದಾಗ ನಿಮ್ಗೆ ದೊಡ್ಡ ದೊಡ್ಡ ಶಾಪ್ಸ್ ಕಾಣುತ್ತೆ. ನೈಕ್ ಅಂತ ಇರುತ್ತೆ, ಅಡಿಡಾಸ್ ಅಂತ ಇರುತ್ತೆ, ರಿಬಾಕ್ ಅಂತ ಇರುತ್ತೆ, ನೋಡಿದೀರಾ? ಓಕೆ. ಆಮೇಲೆ ಶೂಸ್ ಅಲ್ಲೂ ಅಷ್ಟೇ, ನೀವು ಬೇರೆ ಬೇರೆ ಪ್ರಪಂಚದ ಇರುತ್ತೆ. ನೀವು ಲೇಡೀಸ್ ಬ್ಯಾಗ್ ಎಲ್ಲ ಇರುತ್ತಲ್ಲ, ಅದನ್ನ ಯೂಸ್ ಮಾಡೋದು ಫಾರಿನ್ ಇರುತ್ತೆ. ಕಾಸ್ಮೆಟಿಕ್ಸ್ ಹೋದ್ರೆ ಫಾರಿನ್ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಇದೆಲ್ಲ ಯಾಕೆ ಬಂದಿದೆ ಅಂದ್ರೆ, ಬಿಕಾಸ್ ಆಫ್ ಫಾರಿನ್ ಬ್ರ್ಯಾಂಡ್ಸ್ ಆರ್ ವೆರಿ ಪವರ್ಫುಲ್. ವಿದೇಶಿ ಬ್ರ್ಯಾಂಡ್ಗಳೇ ಹಾಗೆ. ಓಕೆ, ಭಾರತದಲ್ಲಿ ಬಂದಿದ್ರೆ ನಿಮ್ಗೆ ಹೇಳ್ದೆ ನಾನು ಇವತ್ತು ಅದು ಹೇಗೆ ನಡೆಯುತ್ತೆ ಅಂತ. ನಮ್ಮ ದೇಶಕ್ಕೆ ಬಂದು ನಮ್ಮ ಪ್ರಾಡಕ್ಟ್ಸ್ ನಮ್ಮ ಹತ್ರ ರಾ ಮೆಟೀರಿಯಲ್ಸ್ ತಗೊಂಡು ನಮ್ಮ ಲೇಬರ್ಸ್ ಹತ್ರ ರೆಡಿ ಮಾಡಿಸಿ ಕೊನೆಗೆ ನಮ್ಗೆ ಮಾರಾಟ ಮಾಡಿ ದುಡ್ಡು ಮಾಡ್ಕೊಡ್ತಾರೆ. ಪೆಪ್ಸಿಯನ್ನೇನು ಅಮೆರಿಕದಿಂದ ನೀರು ತಗೊಂಡ್ಬರ್ತಾನ? ಇಲ್ಲ, ಇಲ್ಲೇ ಯಾವ್ದೋ ನಮ್ಮ ಕೆಂಪಂಬುದಿನೋ ಧರ್ಮಂಬುದಿನೋ ತುಂಬ್ಕೋತಾರೆ. ಅದಕ್ಕೆ ಸಕ್ಕರೆ ಮತ್ತೆ ಇನ್ನೊಂದಿಷ್ಟು ಎಲ್ಲ ಹಾಕ್ಬಿಟ್ಟು ಫೈನಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿ ಕೊಡ್ತಾರೆ. ನಮ್ ಜನ ತಗೊಂಡ್ಬಿಟ್ಟು ಕುಡ್ದು ಮತ್ತೆ ಅವ್ರಿಗೆ ವಾಪಸ್ ದುಡ್ಡು ಕೊಡ್ತೀವಿ. ವಿರಾಟ್ ಕೊಹ್ಲಿ ಅದಕ್ಕೊಂದು ಆಕ್ಟಿಂಗ್ ಮಾಡಿ ಅವನೊಂದಿಷ್ಟು ದುಡ್ಡು ತಗೊಂತಾರೆ. ಇದ್ರಲ್ಲಿ ಉದ್ಧಾರ ಆಗಿರೋರು ಇಬ್ರೆ, ಪೆಪ್ಸಿ ಅವನು, ವಿರಾಟ್ ಕೊಹ್ಲಿ. ಕರೆಕ್ಟ್ ಏನ್ರಿ? ಮಿಕ್ಕವರೆಲ್ಲ ಮಂಗ ಆಗೋರು ಕುಡ್ದು. ಓಕೆನಾ? ಕರೆಕ್ಟಾ? ಓಕೆ, ದಿಸ್ ಇಸ್ ದ ಟ್ರೂತ್. ಹಾಗಾಗಿ ಅವ್ರು ಹೇಳ್ತಾರೆ, ಅವತ್ತಿನ ಕಾಲದಲ್ಲಿ ಹೇಳಿದ್ರು ಬಾಲಗಂಗಾಧರ ತಿಲಕ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಹೇಳ್ತಾರೆ, ನಮ್ಮ ದೇಶದ ವಸ್ತುಗಳನ್ನ ಬಳಸಿ ಅಂಡ್ ಬೈಕಾಟ್ ದ ಫಾರಿನ್ ಪ್ರಾಡಕ್ಟ್ಸ್. ನಾವು ಕಂಪ್ಲೀಟ್ ಬೈಕಾಟ್ ಮಾಡಕ್ ಆಗಲ್ಲ. ಇವತ್ತು ನೀವು ಏನ್ ಬಳಸ್ತಾ ಇದ್ರೆ ಕಂಪ್ನಿ ಡೆಲ್, ಅದು ಫಾರಿನ್ ಯಾವ್ದೋ ಕಂಪ್ನಿದು. ಅಲ್ಲಿ ಕ್ಯಾಮ್ರಾ ಇದೆಯಲ್ಲ, ಅದು ಯಾವ್ದೋ ಜಪಾನ್ ಕಂಪ್ನಿದು. ಓಕೆನಾ? ಸೊ ಅವ್ರು ಇದ್ದಿದ್ರೆ, ಇವತ್ತೆಲ್ಲರೂ ಆ ವ್ಯಕ್ತಿಗಳು ಇನ್ನು ಇದ್ದಿದ್ರೆ, ತಿಲಕರು, ಲಾಲಾ ಲಜಪತ್ ರಾಯ್ ಇದ್ದಿದ್ರೆ, ಇವತ್ತು ನೀವು ಡೆಲ್ ನೋಡಕ್ ಆಗ್ತಿರಲ್ಲ. ಯಾವ್ದೋ ದೇಶೀಯ ಒಂದು ಕಂಪನಿ ಇರ್ತಿತ್ತು, ನೀವು ಅಲ್ಲಿ ಯಾವ್ದೋ ಒಂದು ಬೇರೆ ಕಂಪನಿ ಇರ್ತಿತ್ತು. ಸೊ ಬಿಕಾಸ್ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ನಮ್ಮ ದೇಶದ ವಸ್ತುಗಳ ಬಗ್ಗೆ ಜನರಿಗೆ ಮಾಹಿತಿ, ಇದರಿಂದ ಬಹಳಷ್ಟು ಕಂಪ್ನಿಗಳು ಶುರುವಾಯ್ತು. ಮುಂದ್ ಲೀಸ್ಟ್ ಕೊಡ್ತೀನಿ ನಿಮ್ಗೆ, ಆಶ್ಚರ್ಯ ಆಗುತ್ತೆ ಎಂತೆಂತ ಕಂಪ್ನಿಗಳು ಬಂತು ಅಂತ. ಬ್ಯಾಂಕ್ಗಳು ಸೃಷ್ಟಿಯಾದವು, ಬ್ಯಾಂಕ್ ಆಫ್ ಇಂಡಿಯಾ ಅಂತ.
ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಲಕ್ಷ್ಮಿ ಫಿನಾನ್ಸ್ ಅಂತ ನಮ್ಮ ಕರ್ನಾಟಕದಲ್ಲಿ 10 ಕಾರ್ಖಾನೆಗಳು ಸ್ಟಾರ್ಟ್ ಆಯ್ತು. ಓಕೆ, ಅಷ್ಟೇ ಅಲ್ಲದೆ ಅವರು ಚಿದಂಬರಂ ಪಿಳ್ಳೈ ಅಂತಕ್ಕಂಥವ್ರು ತಮಿಳ್ನಾಡಲ್ಲಿ ಒಂದು ಸ್ಟಾರ್ಟೆಡ್ ಫಸ್ಟ್ ನ್ಯಾವಿಗೇಷನ್ ಕಂಪ್ನಿ ಇನ್ ಇಂಡಿಯಾ ಹುಟ್ಟಾಕಿದ್ರು. ಅವೆಲ್ಲ ನಮ್ಮ ದೇಶದವರು ಕಟ್ಟಿದ್ರು. ಇವರ ಮಾತುಗಳಿಂದ ಸ್ಫೂರ್ತಿ ಪಡೆದು. ನೆಕ್ಸ್ಟ್ ದ 4th ಪಾಯಿಂಟ್ ಬರ್ತೇನೆ. ಸ್ವರಾಜ್ಯ, ಸ್ವದೇಶಿ, ಬೈಕಾಟ್ ಅಂಡ್ ದಿ ಬೈಕಾಟ್ ಆಫ್ ಫಾರಿನ್ ಪ್ರಾಡಕ್ಟ್ಸ್ ಅಂಡ್ ನ್ಯಾಷನಲ್ ಸ್ಕೂಲ್ಸ್ ಅಂತ ಕರೀತಾರೆ, ರಾಷ್ಟ್ರೀಯ ಶಾಲೆಗಳು. So why we need national schools? Already British colleges were existed, British education system was existed. The extremists said that you have to boycott the British government schools and colleges and to join for the Indian schools, Indian colleges ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಿಮಗೊಂದ್ಸತಿ ಒಂದು ಸಣ್ಣ ಸ್ಟೋರಿ ಹೇಳಿದ್ದೆ. ನಾನು ಒಂದ್ಸತಿ ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆ ಯಾರೊಬ್ಬ ಚಿಕ್ಕ ಹುಡುಗ ಸೈಕಲ್ ಹೊಡಿತಿದ್ದ. ಅವನು ಇಂಗ್ಲಿಷಲ್ಲೇ ಮಾತಾಡ್ತಿದ್ದ. ಕೇಳಿದ್ನಾ? ಓಕೆ, ಅವಾಗ ನಾನು ಆ ಹುಡುಗನ್ ಮಾತಾಡಿಸ್ದೆ. ನಾನು ಕೇಳಿದೆ, ನಾನು ಇದು ಯಾಕೋ ನಿನ್ ಕನ್ನಡ ಬರಲ್ವಾ ಅಂತ. ಅವ್ನು ಮಧ್ಯ ಕನ್ನಡ ಪದನು ಬಳಸ್ತಿದ್ದ, ಅಲ್ಲೊಂದ್ಸತಿ ಇಲ್ಲೊಂದ್ಸತಿ. ಅದಕ್ಕೆ ನಾನು ಕೇಳಿದಕ್ಕೆ ಅವನೇನಂದ, ಇಲ್ಲ ಬರತ್ ನನಗೆ ಅಂತ. ಕೇಳಿದೆ, ನಾನು ಯಾಕೆ ಮಾತಾಡಲ್ಲ ಅಂದ್ರೆ ಹುಡುಗ ಹೇಳ್ದ, ನನ್ಗೆ ಇಂಗ್ಲಿಷ್ ಅಂದ್ರೆ ಕನ್ನಡ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ ಅಂತ. ಅವ್ನ್ ಇಂಗ್ಲಿಷ್ ಇಷ್ಟ ಆಗಲ್ಲ ಅಂದ್ರೆ ನನ್ಗೆ ಬಹಳ ಹೆಮ್ಮೆ ಅನಿಸ್ತಿತ್ತು. ಅವ್ನ್ ಕನ್ನಡ ಇಷ್ಟ ಆಗಲ್ಲ ಅನ್ನೋದು, ಅದು ಬಹಳ ದುಃಖದ ವಿಚಾರ. ಬಿಕಾಸ್ ಆಫ್ ನಮ್ಮ ಮಕ್ಕಳಿಗೆ ಯಾವ್ದು ಸಿಗ್ತಾ ಇಲ್ಲ, ನ್ಯಾಷನಲ್ ಎಜುಕೇಶನ್ ಸಿಗ್ತಾ ಇಲ್ಲ, ರಾಷ್ಟ್ರೀಯ ಶಾಲೆ ಶಿಕ್ಷಣ ಸಿಗ್ತಾ ಇಲ್ಲ. ನ್ಯಾಷನಲ್ ಅಂತ ಅಂದ್ರೆ ಅದರ ಅರ್ಥ ನಮ್ಮ ದೇಶದ ವ್ಯಾಲ್ಯೂಸ್, ನಮ್ಮ ದೇಶದ ಕಲ್ಚರ್, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಎಜುಕೇಶನ್. ಅಂದ್ರೆ ಆ ಬ್ರಿಟಿಷ್ ಎಜುಕೇಶನ್ ಏನ್ ಮಾಡ್ತಾ ಇತ್ತು, ದೇ ರೆಸ್ಪೆಕ್ಟಿಂಗ್ ದ ಬ್ರಿಟಿಷ್ ಕಲ್ಚರ್, ದೇ ಗಿವಿಂಗ್ ಬ್ರಿಟಿಷ್ ಐಡಿಯಾಲಜಿ ಟು ದ ಚಿಲ್ಡ್ರನ್. ಅವರು ಭಾರತದ ಮಕ್ಕಳಿಗೆ ಬ್ರಿಟಿಷ್ ಐಡಿಯಾಲಜಿಗಳನ್ನ ತುಂಬ್ತಾ ಇದ್ರು. ಮೆಕಾಲೆ ಹೇಳ್ತಾನಲ್ಲ, ಐ ವಿಲ್ ಬಿಲ್ಡ್ ದ ನೇಷನ್, ಐ ವಿಲ್ ಬಿಲ್ಡ್ ದ ಯೂತ್ ಬೈ ಸ್ಕಿನ್ ಅಂಡ್ ಕಲರ್ ದೇ ವರ್ ಇಂಡಿಯನ್ಸ್, ಬೈ ಟೇಸ್ಟ್ ಅಂಡ್ ನಾಲೆಜ್ ದೇ ಬಿಕಮ್ ಯುರೋಪಿಯನ್ಸ್ ಅಂತ ಹೇಳಿ. ಓಕೆ, ಆ ತರ ಮಾಡ್ತೀನಿ ಅಂತ ಹೇಳ್ತಿದ್ದ ಯಾರು, ಮೆಕಾಲೆ ಅಂತಕ್ಕಂಥ. ಹಾಗಾಗಿ ಇವರು ನಮ್ಮ ದೇಶದ ಶಾಲೆಗಳನ್ನ ತೆರೀಬೇಕು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಭಾರತದಲ್ಲಿ ಬಹಳಷ್ಟು ನಮ್ಮ ದೇಶೀಯ ಶಾಲೆಗಳು ಸ್ಟಾರ್ಟ್ ಆಯ್ತು. ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಕೇಳಿದಿರಾ, ಬಹಳ ಫೇಮಸ್ ಅದು. ಅದು ಇದೇ ಟೈಮಲ್ಲಿ ಆಗಿತ್ತು. ಓಕೆ, ನಮ್ಮ ರಾಯಚೂರಲ್ಲಿ ಹಮ್ದರ್ದ್ ಅಂತ ಗೊತ್ತಾನ, ಹಮ್ದರ್ದ್ ಅಂತ ರಾಯಚೂರು ಸಿಟಿಲೇ ಬರುತ್ತೆ. ಕಾಲ್ಡ್ ಫೇಮಸ್ ಸ್ಕೂಲ್ ಅದು ಹಮ್ದರ್ದ್. ಇದೇ ಟೈಮ್ 1920 ಸ್ಟಾರ್ಟ್ ಮಾಡ್ತಾರೆ. ಗುಲ್ಬರ್ಗದಲ್ಲಿ ದೆರ್ ವಾಸ್ ಒನ್ ಸ್ಕೂಲ್ಸ್ ಕಾಲ್ಡ್ ವಿದ್ಯಾಲಯ ಅಂತ ಬರುತ್ತೆ. ಓಕೆ, ವಿದ್ಯಾಲಯ ಸಮಥಿಂಗ್ ಆ ತರ, ನೂತನ ವಿದ್ಯಾಲಯ ಈ ತರದ ಒಂದು ಶಾಲೆಗಳು ಪ್ರಾರಂಭ ಆಯ್ತು. ಅಂಡ್ ಅಕ್ರಾಸ್ ದ ಇಂಡಿಯಾ ಮೆನಿ ಸ್ಕೂಲ್ಸ್ ವರ್ ಸ್ಟಾರ್ಟೆಡ್. ಅದು ಮಹಾರಾಷ್ಟ್ರದಲ್ಲಿರ್ಬೋದು, ಬಂಗಾಳದಲ್ಲಿರ್ಬೋದು, ಅನೇಕ ಶಾಲಾ ಕಾಲೇಜುಗಳು ಪ್ರಾರಂಭ ಆಯ್ತು. ಇದು ನೆಕ್ಸ್ಟ್. ಇದಾದ ನಂತರ 5ನೇದು, ರಿವೈವಿಂಗ್ ಆಫ್ ಏನ್ಷಂಟ್ ಮೇಳಾಸ್. ರಿವೈವಿಂಗ್ ಆಫ್ ಏನ್ಷಿಯಂಟ್ ಮೇಳಾಸ್ ಅಂಡ್ ಫೆಸ್ಟಿವಲ್ಸ್ ಅಂತ. ನಮ್ಮ ದೇಶದ ಪ್ರಾಚೀನ ಹಬ್ಬಗಳನ್ನ, ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿಗಳನ್ನ ಮತ್ತೆ ಪುನಶ್ಚೇತನಗೊಳಿಸುವುದು. ಅಂದ್ರೆ ಅವತ್ತಿನ ಕಾಲದಲ್ಲಿ ಹೇಗಿರ್ತೈತೆ ಅಂತ ಹೇಳಿದ್ರೆ, ನಿಮ್ಗೆ ವಿ ಆಕ್ಚುಲಿ ಫರ್ಗಾಟ್ ಅವರ್ ರೂಟ್ಸ್. ಇಟ್ ಇಸ್ ಅ ಮೆಥಡ್ ಟು ರಿವೈವಿಂಗ್ ಅವರ್ ಕಲ್ಚರ್ ಅಂಡ್ ಮತ್ತೆ ನಮ್ಮ ದೇಶದ ಜನರಿಗೆ ಅದನ್ನು ಪರಿಚಯ ಮಾಡ್ಕೊಡೋದು. ಇಂಟ್ರೊಡ್ಯೂಸಿಂಗ್ ಅವರ್ ಏನ್ಷಿಯಂಟ್ ಕಲ್ಚರ್. ಸೊ ಬಾಲಗಂಗಾಧರ ತಿಲಕ್ ವಾಸ್ ವೆರಿ ಫೇಮಸ್ ಪರ್ಸನ್. ಈ ಸ್ಟಾರ್ಟೆಡ್ 2 ಉತ್ಸವಾಸ್ ಇನ್ ಮಹಾರಾಷ್ಟ್ರ ಕಾಲ್ಡ್ ಗಣೇಶ ಉತ್ಸವ ಅಂತ ಹೇಳಿ. ಗಣೇಶ ಉತ್ಸವ. ಸೆಕೆಂಡ್ ಒನ್ ಇಸ್ ಶಿವಾಜಿ ಉತ್ಸವ ಅಂಡ್ ಗಣೇಶ ಉತ್ಸವ. ದಿಸ್ ವರ್ ದ 2 ಇಂಪಾರ್ಟೆಂಟ್ ಫೆಸ್ಟಿವಲ್ ಸ್ಟಾರ್ಟೆಡ್ ಬೈ ತಿಲಕ್. ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದ್ರ ಇನ್ಫ್ಲೂಯೆನ್ಸ್ ನಮಗೆ ಕರ್ನಾಟಕಕ್ಕೂ ಆಯ್ತು. ಬೆಳಗಾವಿಗೆ ಇವತ್ತು ನೀವೇನಾರು ಹೋದ್ರೆ ಅಲ್ಲಿ ಗಣೇಶ ಫೆಸ್ಟಿವಲ್ ಇಸ್ ವೆರಿ ಫೇಮಸ್ ಫೆಸ್ಟಿವಲ್. ಕರೆಕ್ಟ್ ಏನ್ರಿ? ಓಕೆ, ತುಂಬಾ ಜೋರ್ ಮಾಡ್ತಾರೆ. ಹುಬ್ಬಳ್ಳಿಗೆ ಬಂದ್ರೆ ಹುಬ್ಬಳ್ಳಿ ಇಸ್ ಆಲ್ಸೋ ಫೇಮಸ್ ಫಾರ್ ಗಣೇಶ ಫೆಸ್ಟಿವಲ್. ಯಾಕೆ? ವೈ ಅಂದ್ರೆ ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ದ ನ್ಯಾಷನಲ್ ಮೂವ್ಮೆಂಟ್. ನಮ್ಮ ದೇಶದಲ್ಲಿ ಈ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಉತ್ಸವಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟರು. ಅಂಡ್ ಆಲ್ಸೋ ಆ ಉತ್ಸವಗಳು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ನಡೀತು. ಇವೇನಾರು ಮಹಾರಾಷ್ಟ್ರಕ್ಕೆ ಯಾವಾಗ ನೀವು ಶಿವಾಜಿ ಉತ್ಸವಕ್ಕೆ ಹೋಗ್ಬೇಕು, ತುಂಬಾ ಜೋರ್ ಮಾಡ್ತಾರೆ. ಅದು ಅಲ್ಲಿ ಇರೋರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ತುಂಬಾ ಜೋರ್ ಮಾಡ್ತಾರೆ. ಗರ್ಲ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಾಯ್ಸ್ ಬಿಟ್ಬಿಡಿ, ಗರ್ಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಶಿವಾಜಿ ಉತ್ಸವದಲ್ಲಿ. ಇದು ಡ್ರಮ್ ಬಾರಿಸ್ತಾರೆ ಗೊತ್ತಾ? ಗರ್ಲ್ಸ್ ಬ್ಯಾಂಡ್ಗಳು ಇರುತ್ತೆ ಮಹಾರಾಷ್ಟ್ರದಲ್ಲಿ. ನಿಮ್ಗೆ ಇಲ್ಲಿ ಗೊತ್ತಿಲ್ಲ, ಓಕೆನಾ? ಬೆಂಗಳೂರಲ್ಲಿ ಅಷ್ಟು ಆ ತರದ ನಾವು ಕಲ್ಚರ್ ನಾವು ನೋಡಕ್ ಸಾಧ್ಯ ಇಲ್ಲ. ನೀವು ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಪುಣೆ, ಬಾಂಬೆ, ಓಕೆ, ಅಲ್ಲೆಲ್ಲ ನೀವು ಕೊಲ್ಲಾಪುರ ಹೋಗ್ಬೇಕು. ಅಲ್ಲಿ ಗರ್ಲ್ಸ್ಗಳು ಹೆಣ್ಣು ಮಕ್ಕಳು ಒಂದು ಬ್ಯಾಂಡ್ ಮಾಡ್ಕೊಂಡಿರ್ತಾರೆ. ಆ ಬ್ಯಾಂಡ್ಗಳು ಇದ್ರಲ್ಲಿ ಭಾಗವಹಿಸುತ್ತೆ ಶಿವಾಜಿ ಮತ್ತೆ ಗಣೇಶ ಉತ್ಸವದಲ್ಲಿ.
ಅದ್ ಯಾಕೆ ಶುರು ಆಯ್ತು ಅಂದ್ರೆ ಬಿಕಾಸ್ ಆಫ್ ಬಾಲಗಂಗಾಧರ ತಿಲಕರು ಹೇಳ್ತಾರೆ, ನೀವು ಈ ತರ ಹಬ್ಬಗಳು ಮಾಡೋದ್ರಿಂದ ಏನಾಗುತ್ತೆ, ಜನ ಯುನೈಟ್ ಆಗ್ತಾರೆ. ಕರೆಕ್ಟ್ ಏನ್ರಿ? ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿವಾಜಿ ಉತ್ಸವ ಮಾಡ್ತೀರಾ, ಅಲ್ಲಿ ಎಲ್ಲ ಧರ್ಮದವನು ಬರ್ತಾನೆ. ಕರೆಕ್ಟ್. ಗಣೇಶ ಉತ್ಸವ ಮಾಡ್ತೀರಾ, ಅಲ್ಲಿ ಮೇಲ್ಜಾತಿಯವನು ಬರ್ತಾನೆ, ಇನ್ನೊಬ್ಬ ಜಾತಿಯವನು ಬರ್ತಾನೆ. ಎವ್ರಿ ವಿಲ್ ಯುನೈಟ್. ಓಕೆ. ಅಂಡ್ ಕಲ್ಚರಲ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಹಬ್ಬಗಳು ನಮ್ಮನ್ನ ಒಂದುಗೂಡ್ಸತ್ತೆ. ಅವಾಗ ತಿಲಕರು ಎಷ್ಟು ಬುದ್ಧಿವಂತರು ನೋಡಿ, ಅಲ್ಲಿ ಹಬ್ಬ ಮಾಡ್ತಾ ಇದ್ರು, ಎಲ್ರನ್ನೂ ಇನ್ವೈಟ್ ಮಾಡ್ತಿದ್ರು, ಎಲ್ಲ ಸಮಾಜದವರೆಲ್ಲ ಬರೋರು. ಬಂದಾಗ ಅವ್ರನ್ನ ಸೇರಿಸ್ಕೊಂಡು ಆ ಹಬ್ಬ ಮಾಡ್ತಾನೆ, ಗಣೇಶೋತ್ಸವ ಮಾಡ್ತಾನೆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ರು. ದೇ ಇನ್ಸ್ಪೈರ್ಡ್ ದ ಇಂಡಿಯನ್ಸ್ ಥ್ರೂ ದ ಫೆಸ್ಟಿವಲ್ಸ್. ಹೇಗಿದೆ ನೋಡಿ ಐಡಿಯಾಲಜಿ. ಓಕೆ. ಎಲ್ರು ಸೇರ್ಕೊಂತಾ ಇದ್ರು ಹಬ್ಬಕ್ಕೆ. ಹೆಣ್ಮಕ್ಳು ಬರ್ತಾ ಇದ್ರು, ಗಂಡ್ಮಕ್ಳು ಬರ್ತಾ ಇದ್ರು, ಮೇಲ್ಜಾತಿಯವನು ಕೆಳಜಾತಿಯವನು ಪ್ರತಿಯೊಬ್ರು ಬರೋರು. ಅವ್ರಿಗೆಲ್ಲರನ್ನು ಒಂದುಗೂಡಿಸ್ತಾ ಇದ್ರು. ಬೇರೆ ಸತಿ ಒಂದ್ಗೂಡಿಸೋದು ಬಹಳ ಕಷ್ಟ ಇತ್ತು. ಅಲ್ಲಿ ಹೇಳಿ ಕೆಳಜಾತಿಯವ್ರು ಬಂದ್ರೆ ಮೇಲ್ಜಾತಿಯವ್ರು ನಾನ್ ಬರಲ್ಲ ಅಂತಿದ್ದ, ಮೇಲ್ಜಾತಿಯವ್ರು ಬಂದ್ರೆ ಕೆಳಜಾತಿಯವ್ರು ನಾವು ಬರಲ್ಲ, ಅವ್ರಿಗೆ ಭಯ ಆಗಂತ ಹೇಳೋರು. ಹೆಣ್ಮಕ್ಳು ಇಲ್ಲ ಬರೀ ಗಂಡಸರು ಇರ್ತಾರೆ, ನಾವು ಬರಲ್ಲ ಅಂತ ಇದ್ರು. ಅದ್ರ ಅಂತ ಸಂದರ್ಭದಲ್ಲೂ ಕೂಡ ಅವರನ್ನೆಲ್ಲರನ್ನು ಒಂದು ಮಾಡಿದ ಕೀರ್ತಿ ಬಾಲಗಂಗಾಧರ ತಿಲಕರಿಗೆ. ಅವರು ಆತರ ಯುನೈಟ್ ಮಾಡಿ ಇನ್ಸ್ಪೈರ್ಡ್ ದ ಇಂಡಿಯನ್ಸ್. ಅದು ಬಂದವರೆಲ್ಲ ಬಹಳ ಸ್ಫೂರ್ತಿ ತಗೊಂಡ್ರು. ದೇ ಬಿಕಮ್ ದೊಡ್ಡ ಫ್ರೀಡಮ್ ಫೈಟರ್ಸ್ ಆದ್ರು. ಎಕ್ಸಾಂಪಲ್ಸ್ ವೀರ್ ಸಾವರ್ಕರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಬಾಲಗಂಗಾಧರ ತಿಲಕರ ಶಿಷ್ಯರವರೆಲ್ಲ. ಓಕೆನಾ? ಅವ್ರು ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ಇನ್ನು ಬಹಳ ಜನ ಬರ್ತಾರೆ ಮುಂದೆ, ದೊಡ್ಡ ಕ್ರಾಂತಿಕಾರಿಗಳು, ಸ್ವತಂತ್ರ ಹೋರಾಟಗಾರ, ಕವಿಗಳು. ದೇ ಇನ್ಸ್ಪೈರ್ಡ್ ಬೈ ದೀಸ್ ಗ್ರೇಟ್ ಪರ್ಸನಾಲಿಟೀಸ್. ಯಾರ್ಯಾರು? ತಿಲಕರು, ಬಿಪಿನ್ ಚಂದ್ರಪಾಲ್ ಮತ್ತು ಲಾಲಾ ಲಜಪತ್ ರಾಯ್. ಇವರೆಲ್ಲ ತುಂಬಾ ದೊಡ್ಡ ವ್ಯಕ್ತಿಗಳು. ಅರ್ಥ ಆಯ್ತೇನ್ರಿ?